ಒಂದು ಸುದೀರ್ಘ ವಿಚಾರಗಳನ್ನು ತಿಳಿಸಿದ್ದೀರಿ. ಅಂದರೆ ಚಾಮರಾಜನಗರ, ಅಲ್ಲಿಂದ ಬೆಂಗಳೂರು, ಈಗ ಇಲ್ಲೇ ವರ್ಕ್ ಮಾಡ್ತಿದ್ದೀರಿ. ಈಗ ಆಲ್ರೆಡಿ ಇಲ್ಲಿನೂ ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ದೀರಿ. ಈಗ ಒನ್ಸ್ ಅಗೇನ್ ಒಂಚೂರು ಧಾರವಾಡಕ್ಕೆ ಹೋಗಿ ಮೆಲ್ಕ್ ಹಾಕಿ ಬರೋಣೇನ್ರಿ ನಿಮ್ಮ ಭಾಷೆದೊಳಗೆ? ಬರೋಣ. ಯಾಕಂದ್ರೆ ಭಾಳ ಮಂದಿ ವೆಯ್ಟ್ ಮಾಡತ್ತಾರ. ನಾನು ನೀವು ಕೂಡಿ ಅದೇ ಭಾಷೆ ಒಳಗೆ ಮಾತಾಡ್ಬೇಕು. ಜಸ್ಟ್ ಒಂದು 2-3 ನಿಮಿಷ ಅಲ್ಲಿ. ಅಲ್ಲೊಂದು ನಂಗೆ ಹಾಡು ನೆನಪಾಗ್ತದೆ. ನಾವು ಡ್ಯಾನ್ಸ್ ಮಾಡಿದ್ವು 10th ಇದ್ದಾಗ. ಹೆಂಗೆ ಅದು ಅಂದರೆ ತುಂಬ ಚೆನ್ನಾಗಿದೆ. ಒಂದೆರಡು ಲೈನ್ ಹೇಳ್ತೀನಿ. ಎಷ್ಟು ಚಂದ ಇದೆ ಅಂದ್ರೆ ಅದು. ಧಾರವಾಡ ಧಾರವಾಡ ತೋರಿಸ್ಯಾನ ಮಾವ, ನಂಗ ಬೇಷಂಗ ಮಾಡ್ಯಾನ ಜೀವ, ನಂಗ ಬೇಷಂಗ ಮಾಡ್ಯಾನ ಜೀವ. ಧಾರವಾಡ ಹೊಯ್ ಧಾರವಾಡ ತೋರಿಸ್ಯಾನ ಮಾವ, ನಂಗ ಬೇಷಂಗ ಮಾಡ್ಯಾನ ಜೀವ, ನಂಗ ಬೇಷಂಗ ಮಾಡ್ಯಾನ ಜೀವ. ಹಾವೇರಿ ಪ್ಯಾಟಂತ ಶ್ರೀ ಮುರುಘಾ ಮಠವಂತ, ಹಾವೇರಿ ಪ್ಯಾಟಂತ ಶ್ರೀ ಮುರುಘಾ ಮಠವಂತ, ಎತ್ತಾರ ನೋಡಬ್ಯಾಡ ಅಂದ ಮವ ಹಿಂದಿಂದ ಬಾರನಿ ಅಂದ, ಎತ್ತಾರ ನೋಡಬ್ಯಾಡ ಅಂದ ಮವ ಹಿಂದಿಂದ ಬಾರನಿ ಅಂದ. ಧಾರವಾಡ ತೋರಿಸ್ಯಾನ ಮಾವ, ನಂಗ ಬೇಷಂಗ ಮಾಡ್ಯಾನ ಜೀವ, ನಂಗ ಬೇಷಂಗ ಮಾಡ್ಯಾನ ಜೀವ. ಭಾಳ ಚಲೋ ಆಡಿದ್ರಿ ಬಿಡ್ರಿ. ಅಲ್ಲ, ನೀವು ಬಹುಶಃ ಇದನ್ನು ಎಕ್ಸ್ಚೇಂಜ್ ಮಾಡ್ಕೋಬೇಕಾಕೈತಿ ಅನ್ಸ್ತದೆ ನಿಮ್ಮ ಮನೆಯವ್ರ ಜೊತೆಗೆ. ನೀವು ತೋರಿಸ್ಬೇಕಾಕೈತಿ ಧಾರವಾಡ. ನಾನು ತೋರಿಸ್ಬೇಕಾದ, ಅವ್ರು ಹಾವೇರಿ ಅವರು, ನಾನು ತೋರಿಸ್ಬೇಕಾಗತ್ತೆ. ಓಕೆ, ಧಾರವಾಡ ಒಳಗೆ ಭಾಳ ಅಂದರೆ ಫೇವ್ರೆಟ್ ಪ್ಲೇಸ್ ಅಂತಂದ್ರೆ ಯಾವುದು? ಧಾರವಾಡ ಒಳಗಡೆ ನಂಗೆ ಭಾಳ ಫೇವ್ರೆಟ್ ಪ್ಲೇಸ್ ಅಂದ್ರೆ ನಂಗೆ ಯೂನಿವರ್ಸಿಟಿ ಮತ್ತು KCD ಸೈನ್ಸ್ ಕಾಲೇಜ್. ಅಪ್ಪು ಸರ್ ಬಂದಿದ್ರು ಯುವರತ್ನ ಪಿಕ್ಚರ್ಗೆ. ಅವಾಗೂ ಕೂಡ ನಾನು ನಂದು PhD ಈ ಆ್ಯಕ್ಚುಲಿ ನೀವು ಒಂದು ಮರ್ತು ಬಿಟ್ಟಿದ್ದೀರಿ. ನಾನು 2023 ಈಗ ಮೊನ್ನೆ 2024ಗೆ ಡಾಕ್ಟರ್ ಅದೇ. ನೀವು ಎಲ್ಲೂ ಡಾಕ್ಟರ್ ಪ್ರಿಯದರ್ಶಿನಿ ಅಂತ ಕರೆದಿಲ್ಲ. ಭಾಳ ಕ್ಷಮ ಇರಲಿ ರೀ ಮೇಡಮ್, ನಮ್ಮ ಮೇಲೆ ಒಂದು ಸ್ವಲ್ಪ ಕ್ಷಮಿಸ್ರಿ. ಡಾಕ್ಟರ್ ಪ್ರಿಯದರ್ಶಿನಿ ಅವ್ರು ನಮ್ಮ ಜೊತೆಗಿದ್ದಾರೆ ಅಂತ ನಾನು ಮತ್ತೊಂದು ಸರಿ ಅದನ್ನ ಟೇಕ್ ತಗೊಳ್ತೀನಿ, ಆಯ್ತಾ? ಹೇಳ್ರಿ ಡಾಕ್ಟರ್ ಮೇಡಮ್, ಹೇಳ್ರಿ. ಸೊ ನಂಗೆ ಧಾರವಾಡದೊಳಗೆ ಭಾಳ ಹತ್ತಿರದ ಪ್ಲೇಸ್ ಅಂದರೆ ಒಂದು ನಮ್ದು ಯೂನಿವರ್ಸಿಟಿ, ಎರಡನೇದು ಕರ್ನಾಟಕ ಸೈನ್ಸ್ ಕಾಲೇಜು, ಮತ್ತು ತಪೋವನ ಮತ್ತು ಮುರುಘಾ ಮಠ. ಈ ಒಂದು ಜಾಗ ಇದೆಯಲ್ಲ. ಆಮೇಲೆ ನೀವು ಹಾವೇರಿ ಪೇಟೆಗೆ ಹೋಗ್ರಿ, ಅಲ್ಲಿ ಸಣ್ಣ ನಮ್ಮದು ಹೊಸ ಯಲ್ಲಾಪುರ ಜಾಗ, ನಮ್ಮದು ರಾಮನಗರ ಏರಿಯಾ. ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ಜೈನ್ ಕಾಯ್ಕಿಣವ್ರು ಹೇಳ್ತಾರೆ, ಯಾರ್ಯಾರು ಧಾರವಾಡಕ್ಕೆ ಹೋಗಿದ್ರೆ ಅವ್ರ ಒಳಗಡೆ ಒಂದು ಧಾರವಾಡ ಇದೆ ಅಂತೇಳಿ. ಆಮೇಲೆ ನಮ್ಮ ಬೇಂದ್ರೆ ಕವಿಯವರು ಹಾಡಿದಂಥ ನೀವು ನೋಡ್ಬೋದು, ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ. ಅಂದರೆ ಧಾರವಾಡ ಅಂತಂದರೆ ಅದೊಂದು ವಿದ್ಯಾಕಾಶಿ ಅದು ನಿಜ. ಮತ್ತು ಆ ಜನಗಳ ಹೆಂಗೆ ಅಂತಂದರೆ ಅಲ್ಲಿ ಹೋದವರು ನಿಮ್ಮ ಹೊಳ್ಳಿ ಬರೋದೇ ಕಷ್ಟ. ಮತ್ತು ತಾವಾಯಿತು, ತಮ್ಮ ಕೆಲಸ ಆಯಿತು, ಮತ್ತು ಓದೋರ್ಗೆ ತುಂಬ ಪ್ರೋತ್ಸಾಹ ಇದೆ, ಆಧ್ಯಾತ್ಮಕ್ಕೆ ತುಂಬ ಪ್ರೋತ್ಸಾಹ ಇದೆ, ಒಳ್ಳೆ ಕೆಲಸಕ್ಕೆ ತುಂಬ ಪ್ರೋತ್ಸಾಹ ಇದೆ. ಮತ್ತು ಅಲ್ಲಿ ಹೆಂಗೆ ಅಂತಂದರೆ ನೀವು ಎಲ್ಲೇ ಹೋಗ್ರಿ, ಎಲ್ಲೇ ಒಂದು ಕಲ್ಲೋಗಿರಿ, ನೀವೆಲ್ಲರೂ ಹೋಗ್ರಿ, ಐ ಆಮ್ ಟೆಲಿಂಗ್ ಯು, ಎಲ್ಲರೇ ಒಂದು ಕಲ್ಲೋಗಿರಿ, ಆ ಮನೆಯಲ್ಲಿ ಇಲ್ಲ ಸಂಗೀತಗಾರತಿ ಇರ್ತಾರೆ, ಸಂಗೀತಗಾರರು ಇರ್ತಾರೆ, ಇಲ್ಲ ಕವನ ಬರೀತಾರೆ, ಇಲ್ಲ ಅವರು ಏನಾರು ಒಂದು ಲಲಿತ ಕಲೆ ಸಾಹಿತ್ಯದಲ್ಲಿ ಇರ್ತಾರೆ, ಇಲ್ಲ ಚೆನ್ನಾಗಿ ಓದಿರ್ತಾರೆ. ನಮ್ಮ ಓಣಿ ಒಳಗಡೆ ಇಬ್ಬರು IAS ಇದ್ದಾರೆ, ನಾನೊಬ್ಳು KSPS. ನಮ್ಮ ಮನೆ ಎದುರುಗಡೆ ಎಕ್ಸೈಸ್ DSP. ನಮ್ಮ ಓಣಿಯಲ್ಲೇನ ನಾನು ಹೇಳ್ತಾರೆ ಹಂಗೆ. ಆಮೇಲೆ ನಿಮ್ಗೆ ಗೊತ್ತಿರೋದು ಮಹಿಷಿ ಕಮಿಟಿ ಅಂತ ಬಂತು. ಹೌದು, ಆ ಮಹಿಷಿ ಅವರು ನಮ್ಮ NTTF ರಾಮನಗರದಲ್ಲೇ ಇದ್ದಾರೆ. ಅಂದ್ರೆ ಅವ್ರು ಸದ್ಯಕ್ಕೆ ತೀರು ಹೋಗಿದ್ದಾರೆ, ಬಟ್ ನಮ್ಮ ಓಣಿಯಲ್ಲೇ ಇದ್ದಂಥವ್ರು. ನೀವು ದರಾ ಬೇಂದ್ರೆ ಅವ್ರ ತೊಗೊಳ್ಳಿರಿ, ಶಾಂತಾದೇವಿ ಮಾಳವಾಡ ಅವ್ರನ್ನ ತೊಗೊಳ್ರಿ, ಪ್ರೊಫೆಸರ್ ಸ ಮಾಳವಾಡ ಅವ್ರನ್ನ ತೊಗೊಳ್ರಿ, ನೀವು CC ಬಸವನವ್ರನ್ನ ತೊಗೊಳ್ರಿ, ಚನ್ವೀರ್ ಕಣ್ವಿ ಅವ್ರು ತೊಗೊಳ್ರಿ. ಎಷ್ಟು ಜನ. ಹೀಗಾಗಿ ಒಂದು ಲಲಿತ ಕಲೆ
ವಿದ್ಯಾಕಾಶಿ ತವರೂರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೆ ಹೌದು, ಅದು ಏನೋ ಎಲ್ಲ ಮಿಕ್ಸ್ ಆಗಿ ಪ್ರಿಯದರ್ಶಿನಿ ಅವರು ಕೂಡ ಅದನ್ನ ಸ್ವಲ್ಪ ಎಲ್ಲ ತಗೊಂಡು ಇಲ್ಲಿ ಕುಂತಾರ ಅಂತ. ಫೇವ್ರೆಟ್ ಪ್ಲೇಸ್ ಹೇಳಿದ್ರಿ, ತಿಂಡಿ ಚಾಟ್ಸ್ ಬಹಳ ಫೇಮಸ್ ಅದ ಅಲ್ಲಿ ನೀವೇನ್ ಕೇಳ್ತೀವಿ, ಸಮೋಸ, ಶಿವಪುರಿ ಅವೆಲ್ಲ ಇಲ್ಲ. ನಾವು ಗಿರ್ಮಿಟ್ ಮೆಣಸಿನ್ಕಾಯಿ ಬಜ್ಜಿ ಗಿರ್ಮಿಟ್. ನಾನು ಒಂದು ಸಮಸ್ಯೆ ಏನಂತಂದ್ರೆ, ಈ ಬೆಳಗಾವಿಂದ ಪೋಸ್ಟಿಂಗ್ ಅಂಡ್ ಮೈಸೂರಿಗೆ ಹೋದ್ನಲ್ಲ, ಇಡೀ ಮೈಸೂರು ತಿರುಗಿದ್ರೆ ಗಿರ್ಮಿಟ್ಟ ಸಿಗ್ಲಿಲ್ಲ. ಗಿರ್ಮಿಟ್ ಅಂದ್ರೆ ಏನಂತ ಕೇಳ್ತಾರಲ್ಲ, ಗಿರ್ಮಿಟ್ ಅಂದ್ರೆ ಬೇಲ್ಪುರಿ ಕೊಡ್ತಾರೆ. ನಾನು ಗಿರ್ಮಿಟ್ಟು ಮಿರ್ಚಿ ಬಜ್ಜಿ ಇಷ್ಟು ನನ್ನ ಫೇವ್ರೇಟ್. ನೀವು ರಾತ್ರಿ 2 ಗಂಟೆ ಕೆಬಸ್ ಕೊಟ್ಟರೆ ಚುರುಮರಿ ತಿಂತೀವಿ ನಾವು. ಸೊ ಅದ್ರ ನನಗೆ ಅದು ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೆ ನನಗೆ ಗಿರ್ಮಿಟ್ ತಿನ್ನಕ್ಕೆ. ಅಂದರೆ ಆಮೇಲೆ ಇನ್ನೂ ಒಂದು ಪಡ್ಡು, ನಮ್ಮ ಪಡ್ಡು ಮಾಡೋದ್ರಲ್ಲಿ ಪಡ್ಡು ಈಗ ಇಲ್ಲೆಲ್ಲ ಮಾಡ್ತಾ ಇದಾರೆ. ಪಡ್ಡು ಕೂಡ ನಮ್ಮದು ಊರದ ಸ್ಪೆಷಲ್. ಮತ್ತು ಗಿರ್ಮಿಟ್ ಆಗಲಿ, ಮತ್ತು ಇವು ಶೇವು, ಹೌದು, ಮಿಕ್ಸ್ಚರು, ಆಮೇಲೆ ಎಲ್ಲರಿಗಿಂತ ಹೆಚ್ಚು ಹಕ್ಕರಿಕೆ ಪಲ್ಯ ಅಂತ ಬರುತ್ತಲ್ಲ, ಅದಿಲ್ಲಿ ಸಿಗೋದನ್ನೇ ಇಲ್ಲ. ನಾವು ಊರಿಂದ ತರಿಸ್ ತಿಂತೀವಿ. ಹಕ್ಕರಿಕೆ ಪಲ್ಯ ಆಗಿರ್ಬೋದು, ಮತ್ತೆ ನಮ್ದೇನದು ಕುಸುಬಿ ಎಣ್ಣೆ, ಆಮೇಲೆ ಆಕಳ ಗಿನ್ನ, ಚೌಕ್ ಗಿನ್ನ, ಧಾರವಾಡ, ಆಮೇಲೆ ಪೇಡ, ಧಾರವಾಡ ಪೇಡ GI ಸ್ಟೇಟಸ್ ಬೇರೆ ಇದಕ್ಕೆ. ಹೌದು. ಇನ್ನೇನ್ ಧಾರವಾಡ ಅಂದ್ರೆ ಇನ್ನೇನ್ ನೆನಪಾಕೈತಿ ನಿಮಗೆ? ಧಾರವಾಡ ಅಂದ್ರೆ ನಾನು ಏನು ಹೇಳಿ, ಧಾರವಾಡ ಅಂದ್ರೆ ನನ್ನ ಮುಖದಲ್ಲಿ ಖುಷಿನೇ ಹೇಳತ್ತದ. ನನ್ನ ಬಾಲ್ಯ, ನನ್ನ ಬಾಲ್ಯ, ನನ್ನ ತವರು, ನನ್ನ ಊರು, ನನ್ನ ಜನ. ಅದು ಧಾರವಾಡ ಅಂದ್ರೆ ಒಂದು ಎಮೋಷನ್. ಅದಕ್ಕೆ ನಮ್ಮ ಮಂದಿ ಯಾರು ಮಾತಾಡೋರು ಭಾಷೆ ಮಾತಾಡೋರು ಸಿಕ್ಕರಂದ್ರೆ ಭಾಳ ಖುಷಿ ಆಕೈತಿ. ನಾವ್ ಎಲ್ಲೋ ತಗೊಂಡೋಗಿ ಎಲ್ಲೋ ಹಾಕಿರ್ತಾರ. ನಾನಂತ ಹುಡುಕಾಡ್ಕೊಂಡು ಕೇಳ್ತೇನೆ, ಯಾರು ಧಾರವಾಡ ಅಂತ ಅಂದ್ಬಿಟ್ರೆ ಸಾಕು. ಈ ನಮ್ಮ ಗ್ರೂಪಲ್ಲೂ ಹಂಗೆ, ನಮ್ಮ DSP ಗ್ರೂಪಲ್ಲಿ ಧಾರವಾಡ ಅಂತ ಏನಾರ ಬಂದ್ರೆ ಎಲ್ಲರೂ ಆಕ್ಟ್ ಪ್ರಿಯಾ ಅಂತ ಹಾಕ್ತಾರೆ. ಅಷ್ಟು ಅಂದ್ರೆ ನಮ್ಮ ಬೆಳಗ್ಗೆ ಬಂದಂಥ ಊರಿದೆಲ್ಲ, ಎಲ್ಲರೂ ರಾಜ್ಕುಮಾರ್, ನೀವು ಕೇಳಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ರೆ, ಏನೇನು ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಅಂತ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು ಹಾಡು ಕೇಳಿದಿರಿ ನೀವು. ಆ ಒಂದು ಊರಿದೆಲ್ಲ ಅದರದೊಂದು ಸೊಗಡೆ ಬೇರೆ. ಅಂದರೆ ನೀವು ಯಾರೇ ಬರಲಿ ಅಲ್ಲಿ ಎಲ್ಲರೂ ಹಿಂಗೆ ಅಪ್ಕೊಳ್ಳುತ್ತದೆ. ಹೌದು, ಹಿಂಗೆ ಆ ಒಂದು ಪರಿಸ್ಥಿತಿ ಆ ಊರಲ್ಲಿದೆ. ಅಂದರೆ ಎಲ್ಲರೂ ನಮ್ಮೂರು ಅನ್ನುವಂಥದ್ದು. ನಿಜ. ಓಕೆ, ಈಗ ಧಾರವಾಡದಿಂದ ಮತ್ತೆ ಬೆಂಗಳೂರಿಗೆ ಬಂದು ಓಕೆ, ಸಾಕಷ್ಟು ಜನ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕು ಅಂತ ಅವರು ಜೀವನನೇ ಮುಡುಪಾಗಿಟ್ಟಿರ್ತಾರೆ. ಕೆಲಸ ಇರೋದಿಲ್ಲ, ಅಥವಾ ಇದನ್ನೇ ಶ್ರದ್ಧೆಯಾಗಿ ತೊಗೊಂಡಿರ್ತಾರೆ. 2 ವರ್ಷ 3 ವರ್ಷ ಆದರೂ ಕೂಡ ಎಷ್ಟೋ ಜನಕ್ಕೆ ಅಟೆಂಪ್ಟ್ ಮಾಡ್ತಾ ಇರ್ತಾರೆ. ಇನ್ನು ಅವನ ಸರಿಯಾದ ದಾರಿ, ಮಾರ್ಗದರ್ಶನ ಎಲ್ಲವೂ ಕೂಡ ಮುಖ್ಯ ಆಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬರೀಬೇಕು ಅಥವಾ ಆಸೆ ಇಟ್ಕೊಂಡಿರೋರಿಗೆ ನೀವು ಯಾವ ರೀತಿ ಗೈಡ್ ಮಾಡ್ತೀರಿ, ಏನಂತ ಹೇಳ್ತೀರಿ? ಇದರ್ ಮೇ ಬಿ KPSC ಅಥವಾ UPSC ಯಾವುದೇ ಆಗಿರಬಹುದು. ನಾನು ಹೇಳೋದಿಷ್ಟೇ, ಮನುಷ್ಯ ಅಂದ್ಮೇಲೆ ಮನುಷ್ಯನೊಂದು ಗುರಿ ಇರಬೇಕು. ಆ ಗುರಿ ಎಡೆಗೆ ಹೋಗುವತ್ತ ಒಂದು ಛಲ ಇರಬೇಕು. ಮತ್ತು ಆ ಛಲದೊಂದಿಗೆ ನಿಮ್ಮದು ಪ್ಲ್ಯಾನ್ ಇರಬೇಕು. ಸೊ ನಾನು ನನ್ನದು ಸಿಂಪಲಾಗಿ ಹೇಳ್ಬಿಡ್ತೀನಿ, PPE ಅಂತ ಹೇಳ್ತೀನಿ, ಪ್ಲ್ಯಾನ್ ಪ್ರಿಪ್ರೇಷನ್ ಎಕ್ಸಿಕ್ಯೂಷನ್ ಅಂತ. ಒಂದು ಪ್ಲ್ಯಾನ್ ಅಂತ ಇರಲೇಬೇಕು. ಸುಮ್ಮನೆ ನಾವು 10th ಮುಗಿಸಿದ್ವಿ, ಸುಮ್ಮನೆ ಹಾಗೆ PUC ಮುಗಿಸಿದ್ವಿ, ಎಲ್ಲರೂ ಇಂಜಿನಿಯರಿಂಗ್ ಮಾಡ್ತಾರೆ ಅಂತ ಇಂಜಿನಿಯರಿಂಗ್ ಹೋಗೋದು, ಎಲ್ಲರೂ ಮೆಡಿಕಲ್ ಮಾಡ್ತಾರೆ ಅಂತ ಮೆಡಿಕಲ್ ಹೋಗೋದು, 10ರಾಗ 11 ಆಗಬಾರ್ದು. ಏನಾದರೂ ಮಾಡಿರಿ, ಇಟ್ ಶುಡ್ ಬಿ ವೆರಿ ಯುನಿಕ್. ನೀವು ಡಾಕ್ಟರ್ ಆಗಿರಿ, ಯು ಶುಡ್ ಬಿಕಮ್ ಬೆಸ್ಟ್ ಡಾಕ್ಟರ್. ಇಂಜಿನಿಯರ್ ಆಗಿರಿ, ಯು ಬಿಕಮ್ ದ ಬೆಸ್ಟ್ ಇಂಜಿನಿಯರ್. ಪೊಲೀಸ್ ಆಗಿರಿ, ಯು ಬಿಕಮ್ ದ ಬೆಸ್ಟ್ ಪೊಲೀಸ್ ಆಫೀಸರ್. ಆ್ಯಂಕರ್ ಆಗಿರಿ, ಶಿಲ್ಪ ನೌ ಇಸ್ ದ ಬೆಸ್ಟ್ ಆ್ಯಂಕರ್. ಸೊ ಹಾಗೆ ನಾನು ಹೇಳೋದು, ನಾವು ಏನು ಮಾಡ್ತೀವಿ ಆ ಫೀಲ್ಡಲ್ಲಿ ಬೇರೆಯವ್ರು ಹೇಳೋದು ಅವಶ್ಯಕತೆ ಇಲ್ಲ. ಯು ಶುಡ್ ಫೀಲ್ ಯೋರಿಂದ ಒಂದು ಸಾಧನೆ ಪಥದಲ್ಲಿ ನೀವು ಇದ್ದೀರಿ. ಎವ್ರಿ ಡೇ ಯು ಆರ್ ಗ್ರೋಯಿಂಗ್. ಕ್ಯೂಕಿ ಖೂಬ್ಸೂರತ್ ಹೇ ಬಡ್ನಾ, ಪ್ಯಾರಾಶೂಟ್ ಅಡ್ವರ್ಟೈಸ್ಮೆಂಟ್ದು ಲೈನ್ ಅದು ನನಗೆ ಭಾಳ ಖುಷಿ ಆಗೋದು. ಕ್ಯೂಕಿ ಖೂಬ್ಸೂರತ್ ಹೇ ಬಡ್ನಾ ಅಂದರೆ ಎವ್ರಿ ಡೇ ಗ್ರೋತ್ ಇದೆಯಲ್ಲ, ಇಟ್ಸ್ ಅ ವೆರಿ ನೈಸ್ ಗ್ರೋತ್. ಆ್ಯಂಡ್ ಐ ಆಮ್ ಟೆಲಿಂಗ್ ಯು, ವಿ ಆಲ್ ಆರ್ ಯೂನಿಕ್. ಸೊ ವಿ ಶುಡ್ ನೆವರ್ ಕಂಪೇರ್ ಅವರ್ ಸೆಲ್ಸ್ ವಿತ್ ಅದರ್ಸ್. ನಾನು ಇನ್ನೂ ಅದನ್ನು ಹೇಳ್ತೇನೆ, ಪೇರೆಂಟ್ಸ್ಗೂ ಅದನ್ನ ಹೇಳ್ತೀನಿ. ನಮ್ಮ ಮಕ್ಕಳು ನಮ್ಮ ಸ್ಟೇಟಸ್ ಅಲ್ಲ. ಯಾಕಂದ್ರೆ ನಾನು ತಾಯಿ ಇದ್ದೀನಿ, ನೀವು ತಾಯಿ ಇದ್ದೀರಿ. ನಮ್ಮ ಮಕ್ಕಳು ನಮ್ಮ ಸ್ಟೇಟಸ್ ಅಲ್ಲ. ನಾನು IPS ಆಗಲಿಲ್ಲ ಅಂತ ನನ್ನ ಮಗ ಆಗಬೇಕಂತೇನಿಲ್ಲ. ಎಕ್ಸಾಕ್ಟ್ಲಿ. ಸೊ ನೀವು ನೀರು ಹಾಕಿ ಬ್ಲಾಸಮ್ ಮಾಡಿಸಿ, ಲೆಟ್ ದೆಮ್ ಗ್ರೋ ಆ್ಯಂಡ್ ಯು ಬಿಕಮ್ ದ ಗೈಡೆನ್ಸ್ ಪಾತ್ ಟು ದೆಮ್. ಸೊ ಆ ಥರ ನಂದು ಒಂದು ವಿಚಾರ ಏನಂತಂದರೆ, ನೀವು ಏನು ಆಗ್ಬೇಕಂತ ಅಂತೀರಿ, ನಿಮ್ಮ ಮಕ್ಕಳು ಏನು ಆಗ್ಬೇಕಂತಂದರೆ, ಅಥವಾ ಆ್ಯಸ್ ಎ ಸ್ಟೂಡೆಂಟ್ ನಾವು ಏನು ಆಗಬೇಕಂತ ಅನ್ಕೋತೀವಿ, ವಿ ಶುಡ್ ಹ್ಯಾವ್ ದಟ್ ಬಿಲೀಫ್ ಇನ್ ಆರ್ ಸೆಲ್ಫ್. ನಾನು ಒಳ್ಳೆ ಆರ್ಕಿಟೆಕ್ಚರ್ ಇಂಜಿನಿಯರ್ ಆಗ್ತೀನಿ, ನಾನು ಸಿವಿಲ್ ಇಂಜಿನಿಯರ್ ಆಗ್ತೀನಿ, ನಾನು IIT ಓದ್ತೀನಿ, ನಾನು IPS ಮಾಡ್ತೀನಿ, ನಾನು IAS ಮಾಡ್ತೀನಿ. ಆ ಗುರಿ ಇರಬೇಕು. ಆ ಗುರಿಯನ್ನು ತಲುಪಬೇಕಾದ್ರೆ ಪ್ಲ್ಯಾನ್ ಇರಬೇಕು. ಸುಮ್ಮನೆ ನಾನು ದಿನ ಮಲ್ಕೊಂಡು ನಾನು IAS ಆಗ್ತೀನಿ, IPS ಆಗ್ತೀನಿ ಅಂದ್ರೆ ಆಗೋದಿಲ್ಲ. ಪ್ಲ್ಯಾನ್ ಇರಬೇಕು. ಏನು ಮಾಡಬೇಕು, ನಾನು ಜನರಲ್ ಸ್ಟಡೀಸ್ ಎಷ್ಟು ಓದಬೇಕು,
ಮತ್ತು ಈಗ ಒಂದು ಆಪ್ಷನ್ಸ್ ಇದೆ. ಈಗಂತೂ ಆಪ್ಷನ್ಸ್ ತೆಗೆದಿದ್ದಾರೆ. ಸೊ ಬೇರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಷ್ಟು ಓದಬೇಕು, ಕರ್ನಾಟಕ ನಾವು KPS ಓದಬೇಕಾದ್ರೆ ಕರ್ನಾಟಕ ಎಷ್ಟು ಓದಬೇಕು, ಕರ್ನಾಟಕ ಜಾಗ್ರಫಿ ಓದಬೇಕು, ಕರ್ನಾಟಕ ಎಕನಾಮಿಕ್ಸ್ ಓದಬೇಕು, ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಓದಬೇಕು, ಇದನ್ನು ಯಾವ ಥರ ನಾನು ಕವರ್ ಮಾಡ್ಕೋಬೇಕು. ಸೊ ಒಂದು ಆಮೇಲೆ ಎಷ್ಟು ವರ್ಷಕ್ಕೆ ನಾನು ಆಗ್ತೀನಿ ಅನ್ನೋದು. ಯಾಕಂದರೆ ಎಕ್ಸಾಮ್ಸ್ ಯಾವಾಗ ಕರೀತಾರೆ ಅಲ್ಲಿಂದ ನಮ್ದು ಹಿಂದೆ ಪ್ರಿಪ್ರೇಷನ್ ಒಂದು 2 years ಇರಬೇಕು. ಸುಮ್ಮನೆ ನಾನು ಇವತ್ತು ಪಾಸ್ ಆಗ್ತೀನಿ ಅಂದರೆ ಸಿವಿಲ್ ಸರ್ವಿಸ್ ಇಸ್ ನಾಟ್ ದ್ಯಾಟ್ ಮ್ಯಾಟರ್. ಸಿವಿಲ್ ಸರ್ವಿಸ್ ಈಸ್ ಅ ಕಂಪ್ಲೀಟ್ ಡಿಫ್ರೆಂಟ್ ಆಸ್ಪೆಕ್ಟ್ ದಟ್ ವಿ ಹ್ಯಾವ್ ಡಿನ್ ಆಲ್ ದ ಎಜುಕೇಷನ್. ಸೊ 2 ಎಕ್ಸಾಮ್ ಪಾಸ್ ಆಗೋಷ್ಟೈತೆ ನಾವು 9 ವರ್ಷ ಆಯ್ತು ನನಗೆ. ನನ್ನ ಲೈಫಿನ 9 ವರ್ಷ ಹಿಂಗೆ ಹೋಗಿದೆ. ನಿಜ. ಬಟ್ ಇಟ್ ಇಸ್ ವರ್ತ್ ಇಟ್. ಹಿಂದೆ ತಿರುಗಿ ನಾನು ನಮ್ಗೆ ಅದನ್ನೇ ಹೇಳಿದೆ, ಹಿಂದೆ ತಿರುಗಿ ನೋಡಿದಾಗ ಜರ್ನಿ ಈಸ್ ವೆರಿ ವರ್ತ್ ಇಟ್. ಹೀಗಾಗಿ ಯಾರೇ ಸಿವಿಲ್ ಸರ್ವಿಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಂದು ಒಂದೇ ಒಂದು ಗೈಡೆನ್ಸ್ ಟು ದಮ್ ಇಸ್, ನೀವು ಯಾವುದೇ ಒಂದು ಸಿವಿಲ್ ಸರ್ವಿಸ್ ಮಾಡಬೇಕು ಅಂದರೆ 100ಕ್ಕೆ 200% ಡೆಡಿಕೇಶನ್ ಇರಬೇಕು. ಮತ್ತು ಎಲ್ಲ ರೀತಿಯಿಂದ ನೀವು ರೆಡಿ ಇರಬೇಕು. ಯಾಕಂದರೆ ಪಾಸ್ ಆದರೆ ಪಟಾಕಿ, ಪಾಸ್ ಆಗಲಿದ್ರೆ ತುಪಾಕಿ, ಪಾಸ್ ಆಗದೇ ಇದ್ದರೆ ಮತ್ತೆ ನಾವು ವಾಪಸ್ ಬ್ಯಾಕ್ ಟು ಸ್ಕ್ವೇರ್ ಒನ್ ಬರ್ತೀವಿ. ಯಾಕಂದ್ರೆ ನಮ್ಮವರೆಲ್ಲ ಗಾಡಿ ತೊಗೊಂಡು ಮುಂದೆ ಹೋಗ್ಬಿಟ್ಟಿರ್ತಾರೆ. ಇಂಜಿನಿಯರಿಂಗ್ ಮಾಡಿದವರು ಎಲ್ಲರ ಒಂದು ಜಾಬ್ ಹಿಡಿದು ಮದುವೆಯಾಗಿ ಸೆಟ್ಲ್ ಆಗಿರ್ತಾರೆ. ಮೆಡಿಕಲ್ ಮಾಡಿದವರು ಎಲ್ಲರ ಹೋಗಿ 1 ಲಕ್ಷ ಪಗಾರ ತೊಗೊಂಡು ಅವರು ಸೆಟ್ಲ್ ಆಗ್ತಾರೆ. ನಾವು ಸಿವಿಲ್ ಸರ್ವಿಸ್ ಮಾಡೋರು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಹಿಂಗಾಗ್ಬಿಡ್ತೀವಿ. ಹೀಗಾಗಿ ಪ್ಲ್ಯಾನ್ ಬಿ ಇರಬೇಕು ಯಾವಾಗಲೂ. ಸೊ ನಂದು ಪ್ಲ್ಯಾನ್ ಬಿ ಏನಿತ್ತಂದರೆ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಯಾಕೆ ನಡೆಸೋಣ ಅಂತ ಪ್ಲ್ಯಾನ್ ಬಿ ಇತ್ತಂದು. ಆಲ್ರೆಡಿ ಟೀಚು ಕೂಡ ಮಾಡ್ತಾ ಇದ್ರಿ ನೀವು. ಪಾಸ್ ಆಗಲಿಲ್ಲ ಅಂದರೆ ಇತ್ತು ಅಂತ ನಾನು ಒಳ್ಳೆ ಎಫರ್ಟ್ ಹಾಕಿ ಪಾಸ್ ಆದೆ. ಸೊ ಪಾಸ್ ಆಗದಿದ್ದರೆ ನಾನು ನೆಕ್ಸ್ಟ್ ಬಹುಶಃ ಆ 2-3 ಫೇಲ್ಯೂರ್ ಕಂಡ ಮೇಲೂ ಕೂಡ ಸೊ ಸಕ್ಸಸ್ ತಗೊಳ್ಳೋದು ಹೆಂಗೆ ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ದೇ ಕ್ಯಾನ್ ಗೈಡ್ ಅಸ್ ಅಂತ. ಅದೇ ಥರನೇ ಕೋಚಿಂಗ್ ಇನ್ಸ್ಟಿಟ್ಯೂಟ್ ನಡೆಸುವಂತಹ ಬಹುತೇಕರು ಇದೇ ದಾರಿಯಿಂದ ಪ್ಲಾನ್ ಬಿ, ಎಕ್ಸಾಕ್ಟ್ ಪ್ಲಾನ್ ಎ ವರ್ಕೌಟ್ ಆಗಿದೆ, ಪ್ಲಾನ್ ಬಿ ಬಂದಿರ್ತಾರೆ, ಯಶಸ್ವಿ ಕೂಡ ಆಗಿದ್ದಾರೆ. ಆಮೇಲೆ ಒಂದು ನಾನು ಅಬ್ಸರ್ವ್ ಮಾಡಿದ್ದು ಏನಂತಂದರೆ, ಯಾರ್ಯಾರು ಸಿವಿಲ್ ಸರ್ವಿಸಲ್ಲಿ ತುಂಬ ಸೀರಿಯಸ್ ಆಗಿ ಪ್ರಯತ್ನ ಮಾಡಿ ಅಂದರೆ ಸುಮ್ಮನೆ ಈಗ ಒಂದು ಟ್ರೆಂಡ್ ಆಗ್ಬಿಟ್ಟಿದ್ದೀರಿ. ನೀವು ಯಾರ್ದಾರ ಮನೆಗೆ ಹೋಗಿ ನನ್ನ ಮಗ IAS ಓದ್ತಾನೆ, IPS ಓದ್ತಾನೆ, KS ಓದ್ತಾನೆ, ಓದೋದೆಲ್ಲ ಇಂಪಾರ್ಟೆಂಟು, ಪದೇ ಪದೇ ಹೇಳ್ತಾ ಇದ್ದೆ ನಾನು, ಪಾಸ್ ಆಗೋದು ಇಂಪಾರ್ಟೆಂಟು. ಆ ಪಥದಲ್ಲಿ 2-3 ವರ್ಷಗಳ ಕಾಲ ಬೆವರು ಸುರಿಸಿ ನಿನ್ನ ಹಣೆ ಬರವನ್ನು ಚೇಂಜ್ ಮಾಡಿಕೊಂಡು, ಯಾಕಂದರೆ ಒಂದು ಕಡೆ ಹೇಳ್ತಾರೆ ವೇದದಲ್ಲಿ ಹಣೆ ಬರ ಏನಾರು ಬರೆದಿರಲಿ, ವೇದದಲ್ಲಿ ಬರುವಂಥ ಮಾತಿದು, ಹಣೆ ಬರ ಏನಾರು ಬರೆದಿರಲಿ, ನಿನ್ನ ಬೆವರ ಪರಿಶ್ರಮದ ಹನಿಗಳಿಂದ ಹಣೆ ಬರವನ್ನು ಅಳಕಿಸ್ಬೋದು ಅಂತ ಇದೆ ವೇದಗಳಲ್ಲಿದೆ. ಸೊ ನನ್ನ ಹಣೆ ಬರನೇ ಎಷ್ಟೈತೆ ಹಣೆ, ನೋ, ನೀನು ನಿನ್ನ ಜೀವನದ ಶಿಲ್ಪಿ ನೀನೇ, ನಿನ್ನದು ಜೀವನದ ಹೀರೋ ನೀನೇ, ನಿನ್ನ ಜೀವನದ ಹೀರೋಯಿನ್ ನೀನೇ, ಬೇರೆ ಯಾರೂ ಅಲ್ಲ. ಇದು ನಾವು ಅರ್ಥ ಮಾಡ್ಕೋಬೇಕು. ನಮ್ಮದು ನಮ್ಮ ಕೈಯಲ್ಲಿದೆ. ಸೊ ಹೀಗಾಗಿ ನಾನು ಹೇಳೋದಿಷ್ಟೇ, ನೀವು ಏನಾದ್ರು ಗುರಿ ಇಟ್ಕೊಂಡಿದ್ದೀರಿ 100-200% ನೀವು ತಲುಪಲೇಬೇಕು. ಮತ್ತು ಎಲ್ಲೋ ಒಂದು ಕಡೆ ಒಂದು ಸೆಕೆಂಡ್ ಆಪ್ಷನ್. ಬಟ್ ನನ್ನ ಇದರೊಳಗೆ ನಾನು ಇಷ್ಟೇ ಹೇಳೋದು, ಒಂದೊಂದು ಸಲ ಏನಾಗುತ್ತೆ, ನಾನು ಇದನ್ನು ಮಾಡಿದ್ರೆ ಇದನ್ನೇ ಮಾಡಬೇಕು, ಇಲ್ಲ ಇದಿಲ್ಲ ಅಂತಂದಾಗ ಜೀವನದಲ್ಲಿ ತರ್ಕಗಳು ಸ್ಟಾರ್ಟ್ ಆಗಿ ತುಂಬ ಸಮಸ್ಯೆಗಳಾಗ್ತದೆ. ಸೊ ಇದಕ್ಕೆ 100-200% ನೀವು ಮಾಡಬೇಕು. ನೆಕ್ಸ್ಟ್ ಒಂದು ಸ್ವಲ್ಪ ಇದಕ್ಕೆ ರಿಲೇಟೆಡ್ ಆಮೇಲೆ ನಮ್ಮ ಸಿವಿಲ್ ಸರ್ವಿಸ್ ಓದೋಂಥ ಎಲ್ಲ ಮಕ್ಕಳು ಕೂಡ, ಅಥವಾ ನಾನು ಹೇಳ್ತೀನಲ್ಲ, ಎಲ್ಲ ನನ್ನ ಸ್ನೇಹಿತರು ಕೂಡ, ಎಲ್ಲ ನನ್ನ ಒಂದು ಮಿತ್ರರು ಕೂಡ ಏನಾರು ಒಂದು ಮಾಡೇ ಮಾಡ್ತಾರೆ ಲೈಫಲ್ಲಿ. ಬಿಕಾಸ್ ಇಟ್ ಈಸ್ ದ್ಯಾಟ್ ಥಿಂಗ್. ಅಲ್ಲಿ ಫೋನ್ ಇಲ್ಲ, ನಿಮ್ಮದು ವಾಟ್ಸಪ್ ಇಲ್ಲ, ಫೇಸ್ಬುಕ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ, ರೀಲ್ಸ್ ಇಲ್ಲ, ನಾನು ನನ್ನ ಬುಕ್ಸು. ಸೊ ಆ ಬುಕ್ಸ್ ಒಂದು ಕಡೆ ಹೇಳ್ತಾರೆ, ಪುಸ್ತಕ ನಮ್ಮ ಜೊತೆ ಮಾತಾಡುತ್ತೆ, ನಾವು ಯಾರೂ ಅದ್ರ ಮಾತೇ ಕೇಳಿಸ್ಕೊಳ್ಳಲ್ಲ. ಓ ವಿದ್ಯಾರ್ಥಿಯೇ, ನೀನು ನನ್ನನ್ನು ತಲೆ ತಗ್ಗಿಸಿ ನೋಡು, ನಿನ್ನನ್ನು ಒಮ್ಮೆ ತಲೆ ಎತ್ತುವಂತೆ ಮಾಡುತ್ತೇನೆ. ಅದು ಮೊಬೈಲು ಹೇಳುತ್ತೆ, ಅದನ್ನು ನಾವು ಯಾರೂ ಕೇಳ್ತಾ ಇಲ್ಲ. ಈಗ ನೀವು ಯಾವುದಾರು ಒಂದು ಬಸ್ ಸ್ಟ್ಯಾಂಡಿಗೆ ಹೋಗಿ, ಎಲ್ಲರೂ ಹೋಗಿ ಓಸೂರು ಸರಿಸ್ತಾನೆ ಇರ್ತಾರೆ, ನೋಡ್ತಾನೆ ಇರ್ತಾರೆ. ಮುಂದೆ ಒಂದು ಆಕ್ಸಿಡೆಂಟ್ ಆದ್ರೆ ಗೊತ್ತಿಲ್ಲ, ಇಲ್ಲಿ ಚೈನ್ ಸ್ನ್ಯಾಚಿಂಗ್ ಆದ್ರೆ ಗೊತ್ತಿಲ್ಲ, ಯಾವನೋ ಕ್ಯಾಶ್ ಕಿತ್ಕೊಂಡು ಹೋದ್ರೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಸುಮ್ಮನೆ ಸರಿಸ್ತಾ ಇರೋದೆ. ಟ್ರೈನಲ್ಲಿ ನೆಟ್ವರ್ಕೇ ಬರಲ್ಲ ಅಂದರೂ ಸರಿಸ್ತಾ ಇರ್ತಾರೆ. ಅಂದರೆ ನಾನು ಹೇಳೋದು, ಸ್ವಲ್ಪ ಫೆಲೋ ಹ್ಯೂಮನ್ ಬೀಯಿಂಗ್ಸನ್ನ ಮಾತಾಡಿಸಿ. ನೀವು ಯಾವರು, ಎಲ್ಲಿಯವರು. ನಾನಂತೂ ಅಷ್ಟೇ, ನನ್ನ ಪಕ್ಕದಲ್ಲಿ ಒಂದು 8-10 ಜನ ಇದ್ದರೆ ನಾನು ಫೋನೇ ನೋಡಲ್ಲ, ಕೇಳ್ತೀನಿ ನೀವು ಯಾರು, ನೀವೇನು ಮಾಡ್ತೀರಿ, ಎಲ್ಲಿಯವರು. ಯು ನೆವರ್ ನೋ ನಿಮ್ಗೆ ಯಾವಾಗ ಯಾರು ಎಲ್ಲಿ ಹೆಲ್ಪ್ ಆಗ್ತಾರೆ, ಮತ್ತು ನೀವು ಅವ್ರಿಗೆ ಹೇಗೆ ಹೆಲ್ಪ್ ಆಗ್ತೀರಿ. ಬೀಯಿಂಗ್ ಹ್ಯೂಮನ್, ವಿ ಶುಡ್ ಹ್ಯಾವ್ ಹ್ಯೂಮನ್ ಟಚ್. ಕರೆಕ್ಟ್. ಸೊ ಹೀಗಾಗಿ ನಂದು ವಿಚಾರ ಏನಂತಂದರೆ, ಏನೇ ಒಂದು ಗುರಿ ಇಟ್ಕೊಳ್ಳಿ, ಆ ಗುರಿಯೆಡೆಗೆ ಸಾಗಿಸುವಂಥ ಪ್ಲ್ಯಾನ್ ಇರಬೇಕು, ಪ್ರಿಪ್ರೇಷನ್ ಇರಬೇಕು, ಎಕ್ಸಿಕ್ಯೂಷನ್ ಇರಬೇಕು. ಈ ಮೂರನ್ನು ನಾವು ಪರ್ಫೆಕ್ಟ್ ಮಾಡಿಬಿಟ್ರೆ ನಾವು ಏನು ಅಂದ್ಕೊಂಡಿದ್ದೀವಿ ನಾವು ಹಾಗೆ ಆಗ್ತೀವಿ. ಮತ್ತೆ ನಾನು ಹೇಳ್ತೀನಿ, ವಾಟ್ ಯು ಬಿಲೀವ್ ಇಸ್ ವಾಟ್ ಯು ಬಿಕಮ್. ಐ ಆಲ್ವೇಸ್ ಬಿಲೀವ್ ಇನ್ ದಿಸ್. ವೆರಿ ವೆಲ್ ಸೆಡ್. ಆ್ಯಕ್ಚುಲಿ ಎಲ್ಲ ಒಂದು ಪಥದಲ್ಲಿರೋರ್ಗೂ ಕೂಡ ಇದು ಅನ್ವಯ ಆಗುತ್ತೆ. ಅಂದರೆ ಕೇವಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಅಲ್ಲ, ಯಾವುದೇ ಫೀಲ್ಡಲ್ಲಿ ತೊಗೊಂಡ್ರು ಅದನ್ನು ಪರ್ಫೆಕ್ಷನಿಸ್ಟ್ ಆಗಿ ನೋಡೋ ಥರ, ಅಥವಾ ಅದ್ರ ಎಡೆಗೆ ನೀವು ಕೆಲಸ ಮಾಡಬೇಕು ಅಂತ ಹೇಳಿದ್ರಿ. ಒಳ್ಳೆ ಮಾತು ಹೇಳಿದ್ರಿ.
ಜೊತೆಗೆ ಈ ಹಂತದಲ್ಲಿ ಹೇಳಿ ಏನು ಹೇಳಬೇಕು? ಅದೊಂದು ಹೇಳಿದೆ ನಾನು, ಮೊಬೈಲ್ ಮಾತಾಡುತ್ತೆ ಅಂತ, ಅದು ಮರ್ತೆ ನಾನು. ಮೊಬೈಲು ನಮ್ಮ ಜೊತೆ ಮಾತಾಡುತ್ತೆ. ಏನು ಮಾತಾಡುತ್ತೆ ಅಂತಂದರೆ, ಓ ನನ್ನ ಸ್ನೇಹಿತನೇ ಅಥವಾ ಓ ನನ್ನ ಸ್ನೇಹಿತೆಯೇ, ನೀ ನನ್ನನ್ನು ನೋಡುತ್ತಾ ಇರು, ನಾನು ನಿನ್ನನ್ನು ಬಗ್ಗಿಸೇ ಬಿಡುತ್ತೇನೆ ಅನ್ನೋ. ಮುಂದೊಂದು ದಿನ ವಿ ಡೋಂಟ್ ನೋ, ಎವಲ್ಯೂಷನ್ ಹಿಂಗೆ ಆಗ್ಬಿಡುತ್ತೇನೋ, ಎಲ್ಲರೂ ಹಿಂಗೆ ನಡೆಯೋ ಪರಿಸ್ಥಿತಿ ಬರುತ್ತೇನೋ. ಇಲ್ಲ, ಅದು ಆಲ್ರೆಡಿ ಫಿಸಿಕಲಿ ಮಕ್ಕಳಿಗೆಲ್ಲ ಸಮಸ್ಯೆ ಆಗ್ತಾ ಇದೆ ಈಗ already ಅದು. ಅಲ್ರಿ, ಮೊಬೈಲ್ ಡಿ ಅಡಿಕ್ಷನ್ ಸೆಂಟರ್ಗಳು ಬಂದಿದ್ದಾವೆ ಈಗ. ನಾನು ಹೇಳೋದು, ಯಾವುದೇ ಟೆಕ್ನಾಲಜಿ ಇರಲಿ, ನಮ್ಗೆ ಊಟಕ್ಕೆ ಉಪ್ಪಿನಕಾಯಿ ಎಷ್ಟು ಬೇಕು ಅಷ್ಟೇ ಬಳಸ್ಕೋಬೇಕು ನಾವು. ಅಲ್ಟಿಮೇಟ್ಲಿ ಹ್ಯೂಮನ್ ಟಚ್, ಹ್ಯೂಮನ್ ಇಂಟ್ರಾಕ್ಷನ್ ಈಸ್ ಅಬವ್ ಆಲ್. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನಿಮಗೆ ಭಾಳ ಬೇಡ ಶಿಲ್ಪ ಅವ್ರೆ, ನಿಮಗೊಂದು 5,000 ಫ್ರೆಂಡ್ಸ್ ಇರಬೇಕಲ್ಲ ಫೇಸ್ಬುಕ್ಕಲ್ಲಿ. ಎಷ್ಟು ಜನ ಇದ್ದಾರೆ? ಜಾಸ್ತಿನೇ ಇರಬೇಕೇನೋ. ಇಲ್ಲ, ಫ್ರೆಂಡ್ಸ್ ಲಿಮಿಟ್ ಅಷ್ಟೇ ಇರುತ್ತೆ. ಅದೇ ಲಿಮಿಟ್ ಅಷ್ಟೇ ಇರ್ತದೆ. ಮತ್ತು ನೀವು 3-4 ಇರ್ತಾವೆ ನಿಮ್ದು ಫಾಲೋವರ್ಸ್. ಅದೆಲ್ಲ ಭಾಳ ಎಷ್ಟು ಜನ, ಒಂದು 10,000 ಇದ್ದಾರೆ ಫಾಲೋವರ್ಸು? ಗೊತ್ತಿಲ್ಲ, ಜಾಸ್ತಿ ಇರ್ಬೇಕು, 1 ಲಕ್ಷದ ಮೇಲೆ ಇರ್ಬೇಕು ನಿಮಗಲ್ಲ. ಸೊ ಅಲ್ಲಿ ನೀವು ಸುಮ್ಮನೆ ಒಂದು ಪೋಸ್ಟ್ ಮಾಡಿ, ಇವತ್ತು ನಮ್ಮ ರಿಲೇಟಿವ್ ಒಬ್ಬರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಫ್ರೆಂಡ್ಸ್, ಒಂದು 25 ಲಕ್ಷ ಬಿಲ್ ಆಗಿದೆ, ದಯಮಾಡಿ ಅಕೌಂಟ್ ನಂಬರ್ಗೆ ನೀವು ನಿಮ್ಮ ಆದಂಥ ಸಹಾಯವನ್ನು ಮಾಡಿ ಅಂತ ಹಾಕಿ. ಮೋಸ್ಟ್ಲಿ ಇದು ಫೇಕ್ ಅಕೌಂಟ್ ಅಂತ ಅನ್ಕೊಳ್ತಾರೆ. ಫೇಕ್ ಅಲ್ಲ, ನೋ ಬಡಿ ವಿಲ್ ಟರ್ನ್ ಅಪ್. ಕರೆಕ್ಟ್, ಎಕ್ಸಾಕ್ಟ್ಲಿ. ಸೊ ಹ್ಯೂಮನ್ ಟಚ್ ಇದೆಲ್ಲ, ಹೌದು, ದಟ್ ಈಸ್ ಅಬವ್ ಎವ್ರಿಥಿಂಗ್. ಸೋಷಿಯಲ್ ಮೀಡಿಯಾ ಬೇಕು. ಎದಕ್ಕೆ ಬೇಕು? ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ಬೇಕು. ಈಗ ನಾವು ನಮ್ಮ CP ಸಾಹೇಬರು ನಮ್ಮ ಕಡೆಯಿಂದ ಒಂದೆರಡು ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಮಾಡಿಸಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಹೇಗೆ ಇನ್ವಿಟೇಷನ್ ಓಪನ್ ಮಾಡಿದ್ರೆ, ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆಮೇಲೆ ನಾನು ಶೇರ್ ಮಾಡ್ತೀನಿ, ಯು ಕ್ಯಾನ್ ಸಿ ದ್ಯಾಟ್. ಸೊ ಹಂಗೆ ಅವೇರ್ನೆಸ್ಸಿಗೆ ಯೂಸ್ ಮಾಡ್ಕೊಳ್ಳಿ, ನಾಲೆಜ್ ಶೇರಿಂಗಿಗೆ ಯೂಸ್ ಮಾಡ್ಕೊಳ್ಳಿ, ಏನೋ ಒಳ್ಳೆಯದನ್ನು ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಳಿ. ಬಟ್ ಇಫ್ ಯು ಬಿಲೀವ್ ದ್ಯಾಟ್ ನನಗೆ ಇಲ್ಲಿದ್ದವರೆಲ್ಲ ಹೆಲ್ಪ್ ಮಾಡ್ತಾರೆ, ನಾನು ಫುಲ್ ಫೇಮಸ್ ಆಗಿಬಿಟ್ಟಿದ್ದೀನಿ, ಇದಾಗ್ತೀನಿ, ದಟ್ ಈಸ್ ವೆರಿ ರಾಂಗ್. ಅಂದರೆ ಬಿಕಾಸ್ ವಿ ಹ್ಯಾವ್ ಸೀನ್ ದ ಔಟ್ಸೈಡ್ ವರ್ಲ್ಡ್ ಆಲ್ಸೋ. ಆ ಕಡೆದು ನಾವು ನೋಡಿದ್ದೀವಿ, ಎಷ್ಟೋ ಫೇಕ್ ಪ್ರೊಫೈಲ್ಗಳು, ಆಮೇಲೆ ಫೇಕ್ ಏನೋ ಆಧಾರ್ ಕಾರ್ಡ್, ಇದು ಫೇಕ್ ಐಡೆಂಟಿಟಿನ ಕ್ರಿಯೇಟ್ ಮಾಡಿಬಿಟ್ಟು ಫಾಲ್ಸ್ ಪ್ರಾಮಿಸ್ ಫಾರ್ ಮ್ಯಾರೇಜ್ ಅಂತ, ಅಂದರೆ ಇವ್ರನ್ನ ಅಲೂರ್ ಮಾಡಿ, ಇವ್ರಿಗೆ ಬೇರೆ ಬೇರೆ ಥರ ಇದನ್ನು ಮಾಡಿ ಮದುವೆ ಮಾಡ್ತೀನಿ ಅಂತ ಹೇಳಿ ತುಂಬ ಸಮಸ್ಯೆಗಳನ್ನ ಮಾಡುವಂಥದ್ದು. ಮತ್ತು ಇತ್ತೀಚೆಗೆ ಬರುವಂಥ IT ಫ್ರಾಡ್ಗಳು, ಸೈಬರ್ ಫ್ರಾಡ್ಗಳು ತುಂಬ ಇದೆ. ಸೊ ಹೀಗಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡಿಕೊಂಡು ಅದರಿಂದ ಒಳ್ಳೆಯದನ್ನು ನಮ್ಮದು ಉದ್ದೇಶ ಏನು ಗೊತ್ತಾ? ಒಂದು ಕಡೆ ಹಂಸ ಕ್ಷೀರ ನ್ಯಾಯ ಅಂತ ಬರ್ತದೆ, ಗೊತ್ತಲ್ಲ ನಿಮಗೆ? ಹಂಸ ಪಕ್ಷಿ, ನೀವು 1 ಲೀಟ್ರ್ ಹಾಲನ್ನು ಒಂದು ಕೊಡದಲ್ಲಿ ಹಾಕಿ ನೀರಲ್ಲಿ, ಅದು ಏನು ಮಾಡುತ್ತೆ? ಹಾಲನ್ನು ಮಾತ್ರ ಎಳ್ಕೊಳ್ಳುತ್ತೆ, ನೀರನ್ನು ಬಿಟ್ಬಿಡುತ್ತೆ. ನಾವು ಹಂಸ ಪಕ್ಷಿಗಳಾಗಬೇಕು. ನಮಗೆ ಏನು ಬೇಕೋ ಅದನ್ನಷ್ಟೇ ನಾವು ಒಳ್ಳೆಯದನ್ನು ತೊಗೋಬೇಕು. ಬೇರೆದು ನಮ್ಮ ಬೆಳವಣಿಗೆಗೆ ಕುಂಠಿತ ಮಾಡುವಂಥದ್ದು, ನಮ್ಮ ಟೈಮನ್ನು ವೇಸ್ಟ್ ಮಾಡುವಂಥದ್ದು, ಮತ್ತು ನಮ್ಮ ಸಾಧನೆ ಪಥದಿಂದ ನಮ್ಮ ಡಿವೇಟ್ ಮಾಡುವಂಥದ್ದು ಎಲ್ಲನೂ ನಾವು ವರ್ಜ್ಯ ಅಂತ ತಿಳ್ಕೊಬೇಕು. ನಾನು ಅದನ್ನೇ ಹೇಳೋದು, ನೀವು ಏನೇ ಗುರಿ ಇಟ್ಕೊಳ್ಳಿ, ನಿಮ್ಮದು ಟೈಮ್ ಕಿಲ್ಲಿಂಗ್ ಯಾವುದಿದೆಯಲ್ಲ ಅದೆಲ್ಲ ವರ್ಜ್ಯ ಅಂತ ನಾವು ತಿಳ್ಕೊಂಡು. ಯಾಕಂದರೆ ನೀವು ಓದೋಕೆ ಕೂತ್ಕೋತೀರಿ, ಒಂದು ಮೆಸೇಜ್ ಬರ್ತದೆ ಟಣ್ ಅಂಥೇಳಿ, ನೀವು ನೋಡ್ತೀರಿ. ನೀವು ಬೇಕಾದ್ರೆ ಐ ಆಮ್ ಟೆಲ್ಲಿಂಗ್ ಯು, ಬೇಕಾದ್ರೆ ಒಂದು ಕಡೆ ಟೈಮರ್ ಹಚ್ಚಿ ನೋಡಿ, ನೀವು ಹಿಂಗೆ ಕಣ್ಣು ತೆಗೆದ್ರಾಗ ಅರ್ಧ ಗಂಟೆ ಆಗಿರುತ್ತೆ, ನಿಮ್ದು ಓದು ಅಲ್ಲೇ ನಿಂತಿರುತ್ತೆ. ಹೌದು, ನಿಜ. ಸೊ ಡಿಸ್ಟ್ರಾಕ್ಷನ್ ಆಗಬಾರ್ದು ಅಂತ. ಕರೆಕ್ಟ್. ಸಾಧನೆ ಪಥದಲ್ಲಿದ್ದಾಗ ನಾವು ಒಂಥರ ಋಷಿ ಮುನಿಗಳ ಥರ ಹೋಗ್ತಾ ಇರಬೇಕು. ಹೆಂಗೆ? ಏಳು ಎದ್ದೇಳು, ಗುರಿ ಮುಟ್ಟುವವರೆಗೂ ನಿಲ್ಲದಿರು. ಎಸ್, ಒಳ್ಳೆ ಮಾತು ಹೇಳಿದ್ರೆ. ಯಾಕಂದರೆ ವಿವೇಕಾನಂದರ ಈ ಮಾತೇ ಸಾಕು ಎಲ್ಲರಿಗೂ ಕೂಡ, ಎಲ್ಲ ವಿಧದಲ್ಲೂ ಕೂಡ ಯಶಸ್ಸಾಗು, ಯಾವುದೇ ರಂಗದಲ್ಲೂ. ಹೌದು. ಎಸ್, ಈಗ ಈ ಹಂತಕ್ಕೆ ಬಂದಿದ್ದೀರಿ. ಮುಂದಿನ ಫ್ಯೂಚರ್ ಪ್ಲ್ಯಾನ್ಸ್ ಅಂತ ಹೇಳ್ತೀವಿ. ಆಲ್ರೆಡಿ ಮಗ 1ನೇ ಕ್ಲಾಸ್ ಅನಿಸುತ್ತೆ, ಯು ಕೆ ಜಿ ಓದ್ತಾ ಇದ್ದಾನೆ. ನೀವು ಹೇಳಿದ್ರಿ ಅವನ ಮೇಲಂತೂ ಏನೂ ಹೇರಲ್ಲ, ಮಕ್ಕಳ ಮೇಲೆ ಏನೂ ಹೇರಬಾರ್ದು ಅಂತ ಹೇಳಿದ್ರಿ. ಸೊ ಮುಂದಿನ ಫ್ಯೂಚರ್ ಪ್ಲ್ಯಾನ್ಸು ಏನು, ಎತ್ತ, ಹೇಗೆ? ಮತ್ತು ಫಸ್ಟ್ ಆಫ್ ಆಲ್ ಹೆಣ್ಮಕ್ಳು, ನಾನು ಇದೊಂದು ಪ್ರಶ್ನೆ ಕೇಳಬೇಕು, ಇದು ಮೋಸ್ಟ್ಲಿ ನಂದು ಪರ್ಸ್ನಲ್ ಕ್ವಶನು. ಹೆಣ್ಮಕ್ಳು ಯಾವುದೇ ರಂಗಕ್ಕೆ ಹೋದರೂ ಕೂಡ ಅಲ್ಲಿ ಒಂದು ಟಾಪ್ ಪೊಸಿಷನ್ಗೆ ಹೋಗೋದು ತುಂಬ ಕಷ್ಟ ಅನ್ನೋದು. ಯಾಕಂದರೆ ಅಲ್ಲಿರುವಂತಹ ಸಿಚುವೇಶನ್, ಅದು ಯಾವುದೇ ಫೀಲ್ಡ್ ಆಗಿರ್ಬೋದು, ನೀವು ನಿಮ್ಮ ಫೀಲ್ಡ್ ಆಗಿರ್ಬೋದು, ಅಥವಾ ಡಾಕ್ಟರ್ಸ್, ಇಂಜಿನಿಯರ್ಸ್, ಅಥವಾ ಎಸ್ಪೆಷಲಿ ಪಾಲಿಟಿಕ್ಸ್ ಕೂಡ ಆಗಿರಬಹುದು, ಯಾವುದೇ ಫೀಲ್ಡ್ ಆಗಿರ್ಬೋದು, ಹೆಣ್ಮಕ್ಳು ಸಸ್ಟೇನ್ ಆಗೋದು ತುಂಬ ಕಷ್ಟ ಅಂತ ತುಂಬ ಜನ ಹೇಳಿನೇ ಆ ಒಂದು ಇದಕ್ಕೆ ಸೀಮಿತ ಮಾಡಿದ್ದಾರೆ. ಬಟ್ ಈ ಕಾಲ ಬದಲಾಗ್ತಾ ಇದೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಿ, ಅಥವಾ ಯಾವ ರೀತಿಯಾಗಿ? ಕಾಲ ತುಂಬ ಬದಲಾಗಿದೆ. ಹೆಣ್ಮಕ್ಳು ಈಗ ಎಂಟರ್ಪ್ರಿನರ್ಸ್ ಆಗಿದ್ದಾರೆ. ನೀವು ಯಾವ ಫೀಲ್ಡಲ್ಲಿ ಬೇಕು, ನೀವು ನಮ್ಮ ಸುನೀತಾ ವಿಲಿಯಮ್ಸ್ ಅವರು ಏನು ಸ್ಪೇಸಿಂದ ಹಿಡಿದು ನೀವು ಕೊನೆಯ ಕೆಲಸದವ್ರಿಗೂ, ಈವನ್ ಡ್ರೈವಿಂಗ್ ಕೆಲಸಕ್ಕೂ ಹೆಣ್ಮಕ್ಳು ಬರ್ತಾ ಇದ್ದಾರೆ. ಅಂದರೆ ನಾನು ಹೇಳೋದು ಟಾಪ್ ಪೊಸಿಷನ್ಸಿಗೆ ಹೋಗೋದು ಭಾಳ ಕಷ್ಟ ಈಗಲೂ ಇದೆ. ಕಷ್ಟ ಅಂತ ಏನಿಲ್ಲ, ನಾನು ಹೇಳೋದಿಷ್ಟೇ. ಮತ್ತೆ ನಾನು ಅದನ್ನು ಹೇಳ್ತೀನಿ, ಆತ್ಮದ ಶಕ್ತಿಗೆ ಯಾವುದು ಭೇದ ಭಾವ ಇಲ್ಲ. ಇಫ್ ಯು ಆರ್ ಏಬಲ್ ಟು ನಾಟ್ ಪ್ರೂವಿಂಗ್ ಇಸ್ ಡಿಫ್ರೆಂಟ್, ಆ್ಯಂಡ್ ಇಫ್ ಯು ಆರ್ ಏಬಲ್ ಟು ಪ್ರೊಜೆಕ್ಟ್, ಯು ನೀಡ್ ನಾಟ್ ಟು ಪ್ರೂವ್ ಟು ಎವ್ರಿಬಡಿ, ಬಟ್ ಯು ಶುಡ್ ಹ್ಯಾವ್ ದಟ್ ಪ್ರೊಜೆಕ್ಷನ್. ನೀವು ಏನಂತ ನೀವು ಸಮಾಜಕ್ಕೆ ನಿಮ್ಮ ಕೆಲಸವನ್ನು ಮೂಲಕ ತೋರಿಸ್ಬೇಕು. ಬೇರೆ ಯಾವ್ದು ಮೂಲಕ ಹೋದ್ರೂ ಇಟ್ಸ್ ಅ ಶಾರ್ಟ್ ವೇ. ಕರೆಕ್ಟ್.
ಬೇರೆ ಎಲ್ಲ ಮೂಲಗಳು ಶಾರ್ಟ್ ವೇ, ಬಟ್ ಓನ್ಲಿ ಒನ್ ವೇ ಇಸ್ ದ ಲಾಂಗ್ ವೇಸ್ ಕೆಲಸ. ನಿಮಗೆ ಕೆಲಸ ಮಾತಾಡಿದರೆ ಆಮೇಲೆ ಇಫ್ ಯು ಹ್ಯಾವ್ ದ ನಾಲೆಡ್ಜ್ ಕರೆಕ್ಟ್ ರೈಟ್, ಅದಕ್ಕೆ ಹೇಳ್ತಾರೆ ಸಮ್ಯಕ್ ಜ್ಞಾನ ಅಂತ ಬರ್ತದೆ. ಹೌದು, ಸಮ್ಯಕ್ ಜ್ಞಾನ ನಿಮಗೆ ಗೊತ್ತಿರೋದು ಮಹಾವೀರರ ಇದರಲ್ಲಿ ಬರ್ತದೆ ಸಮ್ಯಕ್ ಜ್ಞಾನ. ಯಾರಿಗೆ ಕರೆಕ್ಟ್ ನಾಲೆಜ್ ಇರ್ತದೆ ಆ ಒಂದು ಜ್ಞಾನ, ಬಿಕಾಸ್ ಟುಡೇಸ್ 21st century ಇಸ್ ನಾಲೆಜ್ ಹೈವೇ. ಒಂದು ಕಡೆ ಎಷ್ಟು ಒಳ್ಳೆ ಒಂದು ವಚನ ನೆನಪಾಗಿದೆ ಅಂತಂದರೆ ಅಲ್ಲಂ ಪ್ರಭುಗಳು ಹೇಳ್ತಾರೆ, ಭೂಮಿ ನಿನ್ನದಲ್ಲ, ಹೇಮ ಅಂದರೆ ಬಂಗಾರ ನಿನ್ನದಲ್ಲ, ಕಾಮಿನಿಯೂ ನಿನ್ನವಳಲ್ಲ, ಮತ್ತು ಏನು ಅವು ಜಗಕ್ಕಿಕ್ಕಿದ ವಿಧಿ ನೋಡ, ನಿಂದು ನಂದು ಅನ್ನೋದು ಒಂದೇ, ಅಂದರೆ ನಿನ್ನೊಡವೆ ಎಂಬುದು ಜ್ಞಾನರತ್ನ. 12ನೇ ಶತಮಾನದಲ್ಲಿ ಹೇಳಿದ್ದಾರೆ ಈ ಮಾತನ್ನು. ನಿನ್ನೊಡವೆ ಎಂಬುದು ಜ್ಞಾನರತ್ನ, ಅಂತಪ್ಪ ರತ್ನವ ನೀ ಕೆಡೆಗೊಡದೆ ಆ ರತ್ನವ ನೀನು ಅಲಂಕರಿಸಿದೆ ಆದಡೆ, ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನ ಬಿಟ್ಟು ಸಿರಿವಂತರಿಲ್ಲ. ಎಂಥ ಮಾತಿದೆ ಅಲ್ಲಂ ಪ್ರಭುಗಳು ಹೇಳೋದು. ತತ್ವಜ್ಞಾನಿಗಳು, ಫಿಲಾಸಫರ್, ಫಸ್ಟ್ ಏನದು ಪೀಠಾಧಿಪತಿ ಅನುಭವ ಮಂಟಪದು ಈ ಮಾತನ್ನು ಹೇಳ್ತಾರೆ. ನಿನ್ನೊಡವೆ ಎಂಬುದು ಏನೋ ಒಂದೇ, ಜ್ಞಾನರತ್ನ. ಯಾರು ಜ್ಞಾನಾರ್ಜನೆಯನ್ನು ಮಾಡಿಕೊಂಡು ಆ ಜ್ಞಾನವನ್ನು ಸರಿಯಾದ ಇದರಲ್ಲಿ ತೊಗೊಂಡು ಹೋಗ್ತಾರೆ, ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇಲ್ಲ, ದೇ ವಿಲ್ ರೀಚ್ ಟು ದ ಪೊಸಿಷನ್ ವೇರ್ ದೇ ವಾಂಟೆಡ್ ಟು. ಓಕೆ, ಅಷ್ಟಕ್ಕೆ ಫೋಕಸ್ ಮಾಡಬೇಕು. ಅಷ್ಟಕ್ಕೆ ಫೋಕಸ್ ಮಾಡಬೇಕು. ಮತ್ತು ಯಾರು ನಮಗೆ ಆಗೋದಿಲ್ಲ ಅಂತಾರಲ್ಲ, ಅದಕ್ಕೆ ಇನ್ನೂ ಒಂದು ನೆನಪಾಗುತ್ತೆ, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ಅಂದರೆ ನಾವು ಸಾಧನೆ ಪಥದಲ್ಲಿದ್ದಾಗ 100 ಜನ 100 ಹೇಳಲಿ, ಕಿವಿನೂ ಕೇಳಿಸ್ಕೋಬಾರ್ದು, ತಲೆಯಲ್ಲೂ ಹಾಕೋಬಾರ್ದು, ಏನು ಮಾಡ್ಕೋಬಾರ್ದು. ವಿ ಶುಡ್ ಬಿಲೀವ್ ಇನ್ ಅವರ್ ಸೆಲ್ಫ್. ಹೋಗ್ತಾ ಇರಬೇಕು, ಮಾಡ್ತಾ ಇರಬೇಕು, ಒಳ್ಳೇದನ್ನು ಹೇಳಿದ್ರೆ ತೊಗೋಬೇಕು, ಹಂಸ ಕ್ಷೀರ ನ್ಯಾಯದಂತೆ ನಮಗೆ ಬಾಡಾಗಿದ್ದ ನಾವು ವರ್ಜ್ ಅಂತ ಬಿಟ್ಬಿಡ್ಬೇಕು. ಎಸ್. ಸೊ ಪೊಲೀಸ್ ಆದಮೇಲೆ ಡಾಕ್ಟರ್ ಆದ್ರಿ, ಇದ್ರ ಬಗ್ಗೆ ಹೇಳಿ. ಸೊ ನಂದು ಅದೇ 2015 ಎಂಡ್, ಆಲ್ಮೋಸ್ಟ್ 16ರಲ್ಲಿ ನಂದು MA ಮುಗೀತು. ಮುಗಿದ ತಕ್ಷಣ ಇದು KS 2014 ನೋಟಿಫಿಕೇಶನ್, 17 ಜಾಯ್ನಿಂಗ್ ಆಯಿತು. 17 ನಾವು ಜಾಯ್ನ್ ಆದ್ವಿ. ಇನ್ನು ಮೀನ್ ವೈಲ್ ಜಾಯ್ನ್ ಆಗೋಕ್ಕಿಂತ ಮುಂಚೆನೇ PhD ನನಗೆ ಇಲ್ಲಿ ಐ ವಾಸ್ MA ಫಸ್ಟ್ ರ್ಯಾಂಕ್. ಹೀಗಾಗಿ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇತ್ತು, ಪಾಸ್ ಆದ ಇಮಿಡಿಯೇಟ್ PhDಗೆ ಜಾಯ್ನ್ ಆಗಿಬಿಟ್ವಿ. PhD ಅಂದರೆ ನಮ್ಮ ಅಮ್ಮಗೊಂದು ಆಸೆ ಇತ್ತು, ನಾನು PhD ಮಾಡಿಲ್ಲ ಕಣೋ, ನೀನಾರು ಮಾಡು ಅಂತ. ಅದನ್ನೇ ಫುಲ್ಫಿಲ್ ಮಾಡಿದ್ರಿ. ಸೊ ಅಮ್ಮ ಇನ್ನೂ ಬಿಡ್ತಲ್ಲ ನನ್ನ ಪೋಸ್ಟ್ ಡಾಕ್ ಮಾಡು ಅಂತ ಈಗ. ಅಂದ್ರೆ ಹಂಗೆ ಓದೋರ್ನ ಕಂಡ್ರೆ ನಮ್ಮ ಅಮ್ಮಗೆ ತುಂಬ ಇಷ್ಟ. ಮತ್ತು ಯಾರಾದರೂ ಬಂದು ನಿಂಗೆ ಓದೋರು ಏನಾದ್ರು ಸಮಸ್ಯೆ ಅಂತಂದರೆ ಮೈ ಮದರ್ ಇಸ್ ಅ ಫಸ್ಟ್ ಪರ್ಸನ್. ಅಂದರೆ ನಮ್ಮ ಮನೆಗೆ ಬಂದವ್ರಿಗೆ ಅಷ್ಟೇ, ಅವರು ಏನು ಪಾಪ ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಯಾರೇ ಮನೆಗೆ ಬಂದಿದ್ದು ಕಷ್ಟ ಅಂತ ಹೇಳಿದ್ರೆ ಶಿ ಇಸ್ ದ ಫಸ್ಟ್ ಪರ್ಸನ್ ಟು ಹೆಲ್ಪ್ ದೆಮ್. ಸೊ ಹಾಗೆ PhD ಮಾಡು ಅಂತಂದಾಗ ಮಾಡಿ ಅಡ್ಮಿಷನ್ ಮಾಡಿಸಿದೆ. ಬಟ್ ಇಟ್ ವಾಸ್ ಸೋ ಡಿಫಿಕಲ್ಟ್ ಆನ್ ಮೀ. ಇಮ್ಮಿಡಿಯೇಟ್ PhD ಅಡ್ಮಿಷನ್ ಮಾಡಿಸಿದೆ, ಕೋರ್ಸ್ ವರ್ಕ್ ಮುಗಿಸ್ಕೊಂಡೆ, ಜಾಬ್ ಜಾಯ್ನ್ ಆಗಿಬಿಟ್ಟೆ. ಅಲ್ಲಿಗೆ 17, 18 ಏನೂ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಪ್ರೊಫೆಷ್ನರಿ ಇತ್ತು, ನಂಗೇನು ವರ್ಕ್ ಮಾಡೋಕ್ಕೆ ಆಗಲಿಲ್ಲ. ಮತ್ತು ಅದು PhD 3 ವರ್ಷದಲ್ಲಿ ಮುಗಿಸ್ಬೇಕು. ಬಟ್ ನಾನು ಜಾಯ್ನ್ ಆದಮೇಲೆ ನನಗೆ 2 ವರ್ಷ ಎಕ್ಸ್ಟೆನ್ಷನ್, 5 ವರ್ಷ ಕೊಡ್ತಾರೆ. ಸೊ ಅಲ್ಲಿಗೆ ಎಕ್ಸ್ಟೆನ್ಷನಿಗೆ ಬರದೆ, ಏನೂ ವರ್ಕ್ ಮಾಡೋಕ್ಕೆ ಆಗ್ತಾಯಿಲ್ಲ, ಫುಲ್ ಇದು ಪ್ರೊಫೆಷ್ನರ್. ಯಾಕಂದ್ರೆ ನನಗೆ ಇದು ಫಸ್ಟ್ ಇದು ಜಾಬ್ ಅರ್ಥ ಆಗಬೇಕು, ನನಗೆ DSP ಪೋಸ್ಟು ಇಷ್ಟು ಕಷ್ಟಪಟ್ಟು ಬಂದಿರೋದು ಇದು ಅರ್ಥ ಆಗದೆ ಇದ್ರೆ ಅದನ್ನು ಮಾಡಿ ನಾನು ಏನು ಮಾಡಲಿ. ಮುಂದೆ ತಳ್ಕೊತಾನೆ ಬಂದೆ. 2 ವರ್ಷ ಏನೂ ವರ್ಕೇ ಮಾಡಿಲ್ಲ ಕೋರ್ಸ್ ವರ್ಕ್ ಆದಮೇಲೆ. ಬಟ್ ಸಮ್ವೇರ್ ಆಫ್ ದ ಬ್ಯಾಕ್ ಆಫ್ ದ ಮೈಂಡ್ ಇಟ್ ವಾಸ್ ಹಿಟ್ಟಿಂಗ್. ನಾನು ಯಾಕೆ ಅಡ್ಮಿಷನ್ ಮಾಡಿಸಿದೆ? ವೆನ್ ಯು ಟ್ರೈನ್ ಹಾರ್ಡ್, ವೆನ್ ಯು ವಾಂಟ್ ಟು ಸ್ಟಾಪ್, ಯು ಶುಡ್ ಗೋ ಬ್ಯಾಕ್ ಆ್ಯಂಡ್ ಚೆಕ್ ಯುವರ್ ಸೆಲ್ಫ್ ವೈ ಯು ಟ್ರೈನ್ಡ್ ಸೋ ಮಚ್. ಎಕ್ಸಾಕ್ಟ್ಲಿ. ಸೊ ಅದು ನನಗೆ ಇಟ್ ವಾಸ್ ಹಿಟ್ಟಿಂಗ್ ಮೀ. ಪ್ರೊಫೆಷ್ನರಿ ಮುಗಿಸಿದೆ, ನೀನು PhD ಮಾಡಿದೆ, ಏನೂ ಮಾಡಿಲ್ಲ. ಪಾಪ ನಮ್ಮ ಗೈಡು ವೆರಿ ಜೆಂಟಲ್ಮ್ಯಾನ್ ಡಾಕ್ಟರ್ ರಾಜೇಂದ್ರ ನಾಯಕ್ ಅಂತ ನನ್ನ ಕಷ್ಟಗಳನ್ನು ಅರ್ಥ ಮಾಡ್ಕೊಂಡ್ರು. ಇಲ್ಲಮ್ಮ ನೀನು ಮಾಡು, ಎಕ್ಸ್ಟೆನ್ಷನ್ ಕೇಳು, ಐ ಆಮ್ ದೇರ್ ವಿತ್ ಯು ಅಂತ ಹೇಳಿ ಪ್ರತಿಯೊಂದೂ. ಅದಾದಮೇಲೆ ನೆಕ್ಸ್ಟ್ ವೆಂಟ್ ಟು ಚಾಮರಾಜನಗರ. ಸ್ವಲ್ಪ ನೈಟ್ ಕೂತ್ಕೊಂಡು ನಾನು ಬರೆದು ಕೊಡ್ತಿದ್ದೆ. ನಮ್ಮ ಮನೆಯವ್ರಿಗೆ ಟೈಪ್ ಮಾಡೋಕ್ಕೆ ಹೇಳ್ತಿದ್ದೆ, ಯಾಕಂದರೆ ಟೈಪ್ ಮಾಡೋಷ್ಟು ಟೈಮ್ ಇರಲಿಲ್ಲ. ಬಟ್ ಐ ಟು ರೈಟ್. ನಾನಂದರೆ 3 ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ್, ತಮಿಳ್ನಾಡು, ಅಂದರೆ ತೆಲಂಗಾಣ ಆಂಧ್ರ ಪ್ರದೇಶ ಒಂದೊಂದು ಸೇಮ್. ಈ 3 ರಾಜ್ಯಗಳದು ಕೇಸ್ ಸ್ಟಡಿ ಮಾಡೋಕ್ಕೆ 15 ದಿವಸ ರಜೆ ಹಾಕಿ 3 ರಾಜ್ಯಗಳದು ಎಜುಕೇಷನ್ ಸಿಸ್ಟಮ್ ಆ್ಯಂಡ್ 3 ಲ್ಯಾಂಗ್ವೇಜ್ ಪಾಲಿಸೀಸ್ ಇದನ್ನೆಲ್ಲ ತೊಗೊಂಡು ಬಂದು ಅನಾಲಿಸಿಸ್ ಮಾಡಿ, ನಂದು ಕೋರ್ಸ್ ವರ್ಕ್ ಆಲ್ರೆಡಿ ಮುಗಿದಿತ್ತು. ನಮ್ಮದಲ್ಲಿ ವಿ ಹ್ಯಾವ್ ಟು ಸಬ್ಮಿಟ್ ಅ ಟರ್ಮ್ ರಿಪೋರ್ಟ್ ಅಂತ ಸುಮಾರು 10 ಟರ್ಮ್ಗಳ ರಿಪೋರ್ಟ್ಗಳನ್ನು ಮಾಡಿ ನಂದು ಕನ್ವರ್ಷನ್ ಆದಮೇಲೆ, ಅಂದರೆ ಇನ್ಸೈಡ್ ಸ್ಟೂಡೆಂಟಿಂದ ಔಟ್ಸೈಡ್ ಸ್ಟೂಡೆಂಟ್ ಅಂತ ಕನ್ವರ್ಟ್ ಆದಮೇಲೂ ಕೂಡ ಮತ್ತೆ ನಾನು ಒಂದು 10 ಟರ್ಮ್ ರಿಪೋರ್ಟ್ ಕೊಟ್ಟು ಎಲ್ಲ ಮಾಡಿದೆ. ಅದಾದಮೇಲೆ ಲಾಸ್ಟ್ 1 ಇಯರ್ ಕೋವಿಡ್ ಬಂದಾಗ ಏನೂ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಐ ವಾಸ್ ಹೆಕ್ಟಿಕ್ ಹೆವಿ ಬ್ಯುಸಿ. ಅಂದರೆ ಅದು ಉಸಿರಾಡೋಕ್ಕೆ ಟೈಮ್ ಇರಲಿಲ್ಲ ನನಗೆ, ಅಷ್ಟು ಕೆಲಸ. ಡೈಲಿ ಎಷ್ಟು ಜನ ಹೋದರು, ಎಷ್ಟು ಜನ ಬಂದರು, ಎಷ್ಟು ಜನ ಅಡ್ಮಿಟ್ ಆದರು, ಎಷ್ಟು ಜನ ವ್ಯಾಕ್ಸಿನೇಷನ್ ತೊಗೊಂಡಿದ್ದಾರೆ,
ಪ್ರತಿಯೊಂದು ನಾವು ಮಾಡ್ಬೇಕು. ಮತ್ತು ಇದು ಟೈಮಿಗೆ ಎಷ್ಟು ಒಳಗಡೆ ಕಳಿಸ್ಬೇಕು ಜನಗಳನ್ನ, ಆ ಟೈಮಿಗೆ ರೋಡ್ ಮೇಲೆ ನಿಲ್ಬೇಕು, ಬಂದೋಬಸ್ತ್ ಮಾಡ್ಬೇಕು. ಐ ವಾಸ್ ವೆರಿ ಬ್ಯುಸಿ. ಸೊ 1 ವರ್ಷ ಏನೂ ಮಾಡೋಕ್ಕೆ ಆಗಲಿಲ್ಲ. ತದನಂತರ ಲಾಸ್ಟಲ್ಲಿ ಮಾರತಹಳ್ಳಿಗೆ ಬಂದಮೇಲೆ ಮತ್ತೆ ನಮ್ಮ ಗೈಡ್ ಅವ್ರದ್ದು ಇನ್ನೇನೋ ಈ ಮೊನ್ನೆ ರಿಟೈರ್ ಆದರು. ನೋಡಮ್ಮ ನಾನು ರಿಟೈರ್ ಆದಮೇಲೆ ಮತ್ತೆ ನಿನಗೆ ಯಾರೂ ಇರಲ್ಲ, ನೀನು ಏನು ಮಾಡ್ತೆ ಮಾಡಂದಾಗ ಹಗಲು ರಾತ್ರಿ ಕೂತ್ಕೊಂಡು 3 months ಐ ಡಿಡ್ ವರ್ಕೌಟ್. ಆ್ಯಂಡ್ ಬೆಳಗಿಂದ ಸಂಜೆವರು ಅಂದರೆ ಬೆಳಗ್ಗೆ 4 ಗಂಟೆಗೆ ಎದ್ದು ಆಲ್ಮೋಸ್ಟ್ ಒಂದು 8 ಗಂಟೆವರೆಗೂ ಮಾಡಿ ಮತ್ತೆ ಇಲ್ಲಿ ಜಾಬಿಗೆ ಬಂದು ಮತ್ತೆ ರಾತ್ರಿ 10 ಗಂಟೆ ಮೇಲೆ ಟೈಪ್ ಮಾಡಿ ಆಲ್ಮೋಸ್ಟ್ ಮೈ ಥೀಸಿಸ್ ಈಸ್ ರನ್ನಿಂಗ್ ಅಪ್ ಟು ಸಮ್ ಐ ಥಿಂಕ್ 2560 pages. ಆ ಥೀಸಿಸನ್ನು ಬರೆದು ಅದು 3 ಕಡೆ ಹೋಯಿತು. ಒಂದು ಶ್ರೀಲಂಕಾಗೆ ಹೋಯಿತು, ಅಲ್ಲಲ್ಲ ಅದೊಂದು ಅಣ್ಣಾಮಲೈ ಯೂನಿವರ್ಸಿಟಿಗೆ ಹೋಯಿತು, ಒಂದು ಶ್ರೀಲಂಕಾ ಅಂದರೆ ಔಟ್ಸೈಡ್ ಇಂಡಿಯಾಗೆ ಒಂದು ಹೋಗುತ್ತೆ, ಶ್ರೀಲಂಕನ್ ಯೂನಿವರ್ಸಿಟಿಗೆ ಒಂದು ಹೋಯಿತು, ಒಂದು ಮೈಸೂರು ಯೂನಿವರ್ಸಿಟಿಗೆ ಹೋಯಿತು. ಮತ್ತು ತುಂಬ ಒಳ್ಳೆ ರಿವ್ಯೂ ಬಂತು. ಅಣ್ಣಾಮಲೈ ಯೂನಿವರ್ಸಿಟಿದಂತೂ ಒನ್ ಆಫ್ ದ ಗುಡ್ ಥೀಸಿಸ್ ವಿ ಹ್ಯಾವ್ ಸೀನ್ ಅಂಥೇಳಿ ಬರೆದು ಅಲ್ಲಿ ಅವರು ನಮ್ಮ ಥೀಸಿಸ್ ವಾಪಸ್ ಕೊಟ್ಟರು. ಸೊ ಥೀಸಿಸ್ ಆಯಿತು. ಮತ್ತು ನಂದು ಕೊಲೋಕ್ಯಮ್ ನಡೀತು. ಕೊಲೋಕ್ಯಮ್ ಅಂತ ಮಾಡ್ತಾರೆ ಅಲ್ಲಿ. ಅವ್ರು ಅದನ್ನೇ ಕೇಳಿದ್ರು, ACP ಅಂತೇಳಿ ಮ್ಯಾನೇಜ್ ಮಾಡ್ರಿ ಏನ್ರಿ ಅಂತೇಳಿ. ನಾವು ಒಂದೇ ಮಾತು ಹೇಳಿದೆ, ಸರ್ ನಾನು ಯಾವತ್ತೂ ಮ್ಯಾನೇಜ್ ಮಾಡಲ್ಲ ಸರ್, 6 ವರ್ಷ ಆಯ್ತು ಸರ್ ನಾನು PhD ಮಾಡ್ತಾಯಿದ್ದು. 2-3 ವರ್ಷ ಅಂತೂ ಏನೂ ಮಾಡಿಲ್ಲ ಸರ್, ನಾನು ಕೊನೆ ಲಾಸ್ಟ್ 1 ವರ್ಷನೇ ಮಾಡಿದ್ದು ನಮ್ಮ ಗೈಡ್ ಅವರ ಸಹಾಯದಿಂದ. ಮತ್ತು ಗೈಡ್ ಅವರು ಬೆನ್ನು ಹತ್ತಿದ್ರೆ ಹಾಗೆ ಅವ್ರು ಅನ್ನೋರು, ನೀ ಪೊಲೀಸ್ ಗಿಲೇಸೆಲ್ಲ ನೀನು ಆಫೀಸ್ದಾಗ ಇಟ್ಕೊ ಅಂದ್ರೆ ಹಿಂಗೆ ಅಂದ್ರೆ ಅಷ್ಟು ಕಡಕ್ ನಮ್ಮ ಸಾಹೇಬ್ರು, ನೀ ಪೊಲೀಸ್ ಗಿಲೇಸೆಲ್ಲ ನಾನು ಆಫೀಸ್ದಾಗ ಇಟ್ಕೋ, ನೀ ಬರ್ತೀವೋ ನಿನ್ನ ಇಲ್ಲಿಂದ ತೆಗೆದ್ಬಿಡ್ಲಿ PhD ಇಂದ. ಸರ್ ಬೇಡ ಸರ್, ಇಷ್ಟು 5 ವರ್ಷದಿಂದ ತಳ್ಕೊಬಂದು ಇನ್ನೊಂದು 6 ತಿಂಗಳು ಟೈಮ್ ಕೊಡಿ ಅಂತ ಹೇಳಿ ಮಾಡಿ ಬಿಫೋರ್ ನಮ್ಮ ಸಾಹೇಬ್ರು ರಿಟೈರ್ ಆದಾಗ ಅವ್ರ ಕಡೆನೇ ಅಂದರೆ ಅವ್ರ ರಿಟೈರ್ಮೆಂಟ್ ಇನ್ನೇನು ಆಗೋದಿತ್ತು. ಮೊನ್ನೆ 73ನೇ ಘಟಿಕೋತ್ಸವದಲ್ಲಿ ನನಗೆ ಅದು ಅವಾರ್ಡ್ ಆಯಿತು. ಸೊ ಸಚ್ ಅ ವಂಡರ್ಫುಲ್ ಫೀಲಿಂಗ್ ಫ್ರಮ್ ದ್ಯಾಟ್ ಪ್ರಿಯದರ್ಶಿನಿ ಟು ಡಾಕ್ಟರ್ ಪ್ರಿಯದರ್ಶಿನಿ. ಇಟ್ಸ್ ಅ ವೆರಿ ಟಫ್ ಥಿಂಗ್ ಬಿಕಾಸ್ ಡೂಯಿಂಗ್ PhD ನಾವು ಇಟ್ಸ್ ವೆರಿ ಡಿಫಿಕಲ್ಟ್. ಯಾಕಂದರೆ ಇದನ್ನು ಚೆಕ್ ಮಾಡ್ತಾರೆ, ನೀವು ಎಷ್ಟು ಕಾಪಿ ಮಾಡಿದ್ರೆ, ಪ್ಲೇಜರಿಸಮ್ ಚೆಕ್ ಮಾಡ್ತಾರೆ. ಮೈ ಪ್ಲೇಜರಿಸಮ್ ವಾಸ್ ಜಸ್ಟ್ 0.6%. ಅಂದರೆ ಯು ಹ್ಯಾವ್ ಟು ರೈಟ್ ಆನ್ ಯುವರ್ ಓನ್ ರೆಫರೆನ್ಸ್ ಕೂಡ ಇಟ್ ವಿಲ್ ಚೆಕ್. ಅಂದರೆ ಅದೊಂದು ಸಾಫ್ಟ್ವೇರ್ ಇದೆ ನಮ್ಮ ಲೈಬ್ರರಿಗಳಲ್ಲಿ. ಪ್ಲೇಜರಿಸಮ್ ಮಾಡೋಂಗಿಲ್ಲ, ವಿ ಕೆನಾಟ್ ಕಟ್ ಪೇಸ್ಟ್ ಕಾಪಿ. ಇನ್ಯಾರಿಗೋ ಈಗೆಲ್ಲ ಒಂದೊಂದು ಕಡೆ ಅಂತಾರೆ ಅವ್ರಿಗೆ ದುಡ್ಡು ಕೊಟ್ಟರೆ ಮಾಡ್ತಾರೆ, ಅದೆಲ್ಲ ಮಾಡೋಕ್ಕಾಗೋದಿಲ್ಲ PhDಲಿ. ನಾವು ವಿ ಹ್ಯಾವ್ ಟು, ನಾನು ಹೇಳ್ತೀನಿ, ವಿ ಹ್ಯಾವ್ ಟು ಸ್ಲಾಗ್, ವಿ ಹ್ಯಾವ್ ಟು ರೈಟ್. ಆ್ಯಂಡ್ 10 ಸಲ ಕರೆಕ್ಷನ್ ಆದಮೇಲೆ ಅದು ಆ ಒಂದು ಹಂತಕ್ಕೆ ಬರ್ತದೆ. ಬಿಕಾಸ್ ಥೀಸಿಸ್ ಎಲ್ಲ ಕಡೆ ಹೋಗುತ್ತೆ, ಒಂದು ಇಂಟರ್ನ್ಯಾಷನಲ್ ಹೋಗುತ್ತೆ, 2 ಬೇರೆ ಯೂನಿವರ್ಸಿಟಿಗೆ ಹೋಗುತ್ತೆ. ಸೊ ತುಂಬ ಸುದೀರ್ಘವಾಗಿ ಒಂದು 3 ಗಂಟೆಗಳ ಕಾಲ ನನ್ನ ಕೊಲೋಕ್ಯಮ್ ನಡೀತು. ತುಂಬ ಒಳ್ಳೆ ಕೊಲೋಕ್ಯಮ್ ಆಯಿತು. ಆ್ಯಂಡ್ ಐ ಗಾಟ್ ಅ PhD award and with a lot of efforts. I'm very happy for that because my efforts got paid off. ಸೊ ಈಗ ಹೆಂಗೆ ಅಂದರೆ ನನ್ನ ಮನೆಯಲ್ಲಿ 2 ಡಾಕ್ಟ್ರು, ಒಬ್ಬರು MBBS MS ಡಾಕ್ಟರ್ ನಮ್ಮ ತಂಗಿ ಡಾಕ್ಟರ್ ಮೇಘದರ್ಶಿನಿ, ನಾನು ಡಾಕ್ಟರ್ ಪ್ರಿಯದರ್ಶಿನಿ PhD ಡಾಕ್ಟರ್. ವೆರಿ ನೈಸ್. ನಮ್ಮ ಮನೆಯವರು ಡಾಕ್ಟರ್ ಸಂತೋಷ್ ನವಲು. ಅದೇ ಮನೆ ಅಂದಿದ ತಕ್ಷಣ ಈಗ ಕೆಲಸ, ಈ ಕಡೆ PhDನೂ ಮಾಡ್ಕೊಂಡ್ರಿ, ಅಂದರೆ ಓದಿದ್ರಿ, ಮನೆ ಮತ್ತು ಕೆಲಸ ಅಂದರೆ ಹೇಗೆ ಮ್ಯಾನೇಜ್ ಮಾಡ್ತೀರಿ? ಎಷ್ಟೋ ಜನ ಹೇಳ್ತಾರೆ ಪೊಲೀಸ್ ಅಂದರೆ ಮುಗೀತು, ರಜಾ ಇಲ್ಲವೇ ಇಲ್ಲ. ಇವತ್ತು ಸಂಡೇ, ಪಾಪ ಇವತ್ತು ನಮ್ಗೆ ಇಂಟರ್ವ್ಯೂ ಕೊಡ್ತಾ ಇದ್ದೀರಾ ನೀವು, ಎವ್ರಿ ಸಂಡೇನೂ ಬರಬೇಕಾಗತ್ತೆ. ಅಂದರೆ ಒಂದು ವಾರಕ್ಕೆ 1 ರಜನಾರು ಇರುತ್ತೆ ಪ್ರಿವಿಲೇಜ್ ಆಗಿ. ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀರಿ ಫ್ಯಾಮಿಲಿ ಮಗು? ನಾವು ಪೊಲೀಸ್ ಜಾಯ್ನ್ ಆಗಕ್ಕೆ ನನ್ನೇನು ಯಾರು ಕರೆದಿಲ್ಲ. ಇದು ನನ್ನ ಸಬಾರ್ಡಿನೇಟ್ಸ್ಗೂ ಇದನ್ನೇ ನಾನು ಹೇಳೋದು. ನಿಮ್ಮನ್ನೇನು ಯಾರು ಇಲ್ಲಿ ಕರೆದು ಆರತಿ ಮಾಡಿ ಕರೆದು ಬರ್ರಿಯಪ್ಪ ಜಾಬ್ ಮಾಡಿ ಅಂತ ಯಾರು ಕರೆದಿಲ್ಲ ನಮ್ಮನ್ನ. ನಾವೇ ಸ್ವಂತ ಇಷ್ಟಪಟ್ಟು ಬಂದಿದ್ದೀವಿ. ಸ್ವಂತ ಇಷ್ಟಪಟ್ಟು ಬಂದಾಗ ನಾವಲ್ಲಿ ಇಷ್ಟನೋ ಕಷ್ಟನೋ ನಷ್ಟನೋ ಅಥವಾ ನಮಗೇನೋ ನಾವು ಇಷ್ಟಪಟ್ಟಿದ್ದೀವಿ ಅಂದಮೇಲೆ ಡೂ ದ ಜಾಬ್ ಯು ಲವ್ ಆ್ಯಂಡ್ ಲವ್ ದ ಜಾಬ್ ಯು ಡೂ. ಕರೆಕ್ಟ್. ದಿಸ್ ಇಸ್ ವಾಟ್ ಐ ಬಿಲೀವ್. ಕಾಟಾಚಾರಕ್ಕೆ ಬಂದವ್ರನ್ನ ನಾನು ಸಹಿಸ್ಕೊಳ್ಳೋಕೆ ಆಗಲ್ಲ. ನನ್ನ ಸಬಾರ್ಡಿನೇಟ್ಸು ನಾನು ಇದನ್ನ ಹೇಳ್ತೇನೆ. ಇವನ್ ನನ್ನ PSIಗಳು ಅದನ್ನ ಹೇಳ್ತಾರೆ, ನೀವು ಹೇಳಿದ ಮಾತು ನಮಗೆ ಭಾಳ ತಲೆ ಕುಂತ್ಬಿಟ್ಟು ಬಿಫೋರ್ ದೇ ಆಸ್ಕ್ ಎನಿಥಿಂಗ್ ನೋ ಅವ್ರಿಗೆ ಇದು ತಲೆ ಹೊಳಿತದಂತೆ. ಹೌದು, ನಮ್ಮನ್ನೇನು ಕರೆದಿಲ್ಲ, ಇಲ್ಲಿ ನಾವಾಗೆ ಬಂದಿದ್ದೀವಿ, ಕೆಲಸ ಮಾಡಲೇಬೇಕು. ಆ್ಯಂಡ್ ಪೊಲೀಸ್ ಆಗಲಿ, ವಿ ಆರ್ ಕವರ್ಡ್ ಅಂಡರ್ ಒನ್ ಆ್ಯಕ್ಟ್, ಎಸೆನ್ಷಿಯಲ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್, ESMA ಆ್ಯಕ್ಟ್ ಅಂತ. ಸೊ ವಿ ಆರ್ ನಾಟ್ ಸಪೋಸ್ ಟು ಡೂ ಎನಿ ಸ್ಟ್ರೈಕ್ಸ್, ವಿ ಆರ್ ನಾಟ್ ಸಪೋಸ್ ಟು ಡೂ ಔಟ್ ಆಫ್ ದ ಆರ್ಗನೈಸೇಷನ್. ಆ್ಯಂಡ್ ಐ ಆಮ್ ಟೆಲಿಂಗ್ ಯು ಇಟ್ಸ್ ಒನ್ ಆಫ್ ದ ವಂಡರ್ಫುಲ್ ಜಾಬ್. ಇದರೊಳಗೆ ಹೋದರೆ ಎಷ್ಟು ರೆಸ್ಪೆಕ್ಟು ನಮಗೆ ಜನ. ನೀವು ಎಲ್ಲೇ ಒಂದು ಕಡೆ ಹೋಗಿ ಯೂನಿಫಾರ್ಮ್ ಹಾಕ್ಕೊಂಡು, ನಾವೇನು ಎಲ್ಲ ಕಡೆ ಅಂತಲ್ಲ, ಎಲ್ಲೇ ಹೋದರೂ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಜನ. ಅಂದರೆ ನಮ್ಮನ್ನ ಕಾಯುವಂಥವ್ರು, ನಮ್ಮ ರಕ್ಷಣೆ ಮಾಡುವಂಥವ್ರು, ಅದಕ್ಕೆ ಆರಕ್ಷಕ ಅಂತ ಕರೀತಾರೆ. ಸೊ ಪೊಲೀಸರಂದ್ರೆ ಅದು ಭಯ ಅಲ್ಲ, ಅದೊಂದು ಭರವಸೆ. ಹೀಗಾಗಿ ನಾನು ಹೇಳೋದಿಷ್ಟೇ, ನಾವು ಮನೆ ಮತ್ತು ಜಾಬ್ ಅಂತ ಬಂದಾಗ ಎಸ್ ಅಫ್ಕೋರ್ಸ್ ಕೆಲವೊಂದಿಷ್ಟು ಕಡೆ ನಾವು ಟೈಮ್ ಕೊಡೋಕ್ಕಾಗಲ್ಲ ಫ್ಯಾಮಿಲಿಗೆ, ಅದು ಹೌದು. ಯಾಕಂದರೆ ನಾವು ವಿ ಆರ್ ಆಲ್ವೇಸ್ ಆನ್ ದ ರನ್. ಬಟ್ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋವಂಥ ಭಾಳ ಸಂಗತಿ ಇದ್ದಾರೆ, ನಮ್ಮನ್ನು ಅರ್ಥ ಮಾಡ್ಕೊಳ್ಳೋವಂಥ ನಮ್ಮ ಫ್ರೆಂಡ್ಸ್ ಇದ್ದರೆ, ನಮ್ಮನ್ನು ಅರ್ಥ ಮಾಡ್ಕೊಳ್ಳೋವಂಥ ನಮ್ಮ ಅತ್ತೆ ಮಾವ, ನಮ್ಮ ಮಕ್ಕಳಿದ್ರೆ, ಅದರಂಥ ಒಂದು ದೊಡ್ಡದು ಯಾವುದಿಲ್ಲ. ಬಿಕಾಸ್ ಮೈ ಚೈಲ್ಡ್ ಇಸ್ ಅ ವೆರಿ ಕೋಆಪ್ರೇಟಿವ್ ಚೈಲ್ಡ್. ಅವನಿಗೆ ಗೊತ್ತು ವಾಟ್ ಜಾಬ್ ಐ ಡು ಅಂದೆ. ಸೊ ಒಂದೊಂದು ಸಲ ನಾನು ಏನು ಪ್ರಾಮಿಸ್ ಮಾಡ್ತೀನಿ ಅದನ್ನು ಕರ್ಕೊಂಡು ಹೋಗ್ತೀನಿ. ಅವನಿಗೆ ಅಂದರೆ ದೇವಸ್ಥಾನಕ್ಕೆ ಹೋಗಬೇಕು, ಫುಟ್ಬಾಲ್ ಕರ್ಕೊಂಡು ಹೋಗಬೇಕು, ಕ್ರಿಕೆಟ್ ಅಕಾಡೆಮಿ ಕರ್ಕೊಂಡು ಹೋಗಬೇಕು. ಸೊ ಐ ಮೇಕ್ ಮೈ ಟೈಮ್ ಟು ಫಾರ್ ಹಿಮ್ ವೆನ್ ಎವರ್ ಐ ಹ್ಯಾವ್ ಟೈಮ್. ಬಟ್ ಇನ್ನೂ ಒಂದು ಮುಂದುವರೆದ ಭಾಗ ಅಂತಂದರೆ,
ನನ್ನ ತವ್ರ ಮನೆ ಆಗಿರಲಿ ಗಂಡನ ಮನೆ ಆಗಲಿ ದೇ ಆರ್ ವೆರಿ ಸಪೋರ್ಟಿವ್. ನೀನು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಏನೂ ಇಲ್ಲ. ಐ ಆಮ್ ದ ಫಾದರ್ ಆಫ್ ದ ಫ್ಯಾಮಿಲಿ, ಮೈ ಹಸ್ಬೆಂಡ್ ಈಸ್ ಅ ಮದರ್ ಆಫ್ ದ ಫ್ಯಾಮಿಲಿ. ಅಂದ್ರೆ ಅಷ್ಟು ಹಿ ಟೇಕ್ ಕೇರ್ಸ್ ಆಫ್ ಮೀ. ಅಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ. ಅದೊಂದು ಅಂದರೆ ಹೆಮ್ಮೆ ಅನಿಸುತ್ತೆ. ಒಂದು ವರ್ಕಿಂಗ್ ವುಮೆನಿಗೆ ಏನು ಬೇಕು ಅಂತಂದರೆ ಏನೂ ಬೇಡ, ನೀವು ಏನು ನಮಗೆ ಬಂಗಾರ ಕೊಡಬೇಡಿ, ಸೀರೆ ಕೊಡಬೇಡಿ, ಏನು ದೊಡ್ಡ ಮನೆ ಬೇಡ, ಪ್ರೀತಿ. ನೀನು ಏನು ಮಾಡ್ತೀಯ ಮಾಡು, ನಾನು ನಿನ್ನ ಜೊತೆಗಿದ್ದೀನಿ ಅನ್ನೋ ಒಂದು ಮಾತಿದೆಯಲ್ಲ, ಇಟ್ ವಿಲ್ ಮೇಕ್ ಯುವರ್ ವರ್ಲ್ಡ್. ನೀನು ಅಲ್ಲೇನು ಮಾಡಿದೆ, ಇಲ್ಲೇನು ಮಾಡಿದೆ, ಅಲ್ಲ್ಯಾಕೆ ಹೋದೆ, ಇಲ್ಲ್ಯಾಕೆ ಹೋದೆ, ಪ್ರತಿ ಸಲ ನೀವು ಪ್ರಶ್ನೆ ಮಾಡೋಕೆ ಹೋದ್ರಿ ಅಂತಂದರೆ ಅ ವುಮೆನ್ ಕ್ಯಾನಾಟ್ ಲೆಟ್ ಹರ್ ಏನೋ ಹರ್ ವಾಟ್ ಕ್ಯಾನ್ ಐ ಸೇ ಟ್ಯಾಲೆಂಟ್ ಔಟ್. ನಾನು ನಿನ್ನ ಜೊತೆ ಇದ್ದೀನಿ, ನೀನು ಮಾಡು, ನಿನ್ನ ಮೇಲೆ ನಂಗೆ ನಂಬಿಕೆ ಇದೆ ಅನ್ನೋ ಒಂದು ಮಾತು ದಟ್ ಕಮ್ಸ್ ಔಟ್. ಆಮೇಲೆ ಇನ್ನೊಂದು ಏನಂತಂದರೆ ಪೊಲೀಸ್ ಒಳಗಡೆ ಬಂದ ತಕ್ಷಣ ವಿ ಕ್ಯಾನ್ ಮ್ಯಾನೇಜ್, ಅಂದರೆ ಈ ಜಾಬೇ ನಮಗೆ ಕಲಿಸ್ಕೊಡುತ್ತೆ. ವಿ ಆರ್ ಮಲ್ಟಿ ಟಾಸ್ಕಿಂಗ್. ಈಗ ನಾನು ಇಲ್ಲಿ ಕುತ್ಕೊಂಡಿದ್ದೀನಲ್ಲ, ನನ್ನ ತಲೆಯಲ್ಲಿ ಓಡ್ತಾ ಇದೆ ಪೆಂಡಿಂಗ್ ಎಫ್ ಐ ಆರ್ ಹೆಂಗೆ ಕಡಿಮೆ ಮಾಡಿಸ್ಬೇಕು, ಈಗ ಯಾರಿಗೇನು ಕೇಳಬೇಕು, ನಿನ್ನೆ ಒಂದು ಮರ್ಡರ್ ಆಗಿದೆ, ಆ ಅಕ್ಯೂಸ್ ಪ್ರೊಡ್ಯೂಸ್ ಆದ್ನೋ ಇಲ್ವೋ, ಇಟ್ ವಿಲ್ ಬಿ ರನ್ನಿಂಗ್ ಇನ್ ದಟ್ ಪಿಕ್ಚರ್ ವಿಲ್ ಬಿ ರನ್ನಿಂಗ್ ಇನ್ ದ ಬ್ಯಾಕ್ ಆಫ್ ಮೈ ಮೈಂಡ್ ಆಲ್ವೇಸ್. ಸೊ ವಿ ಆರ್ ಮಲ್ಟಿ ಟಾಸ್ಕಿಂಗ್. ಪೊಲೀಸ್ ಪೀಪಲ್ ಆರ್ ನಾಟ್ ಓನ್ಲಿ ಸಿಂಗಲ್ ಹೆಡೆಡ್, ಎನಿ ಪೊಲೀಸ್, ವಿ ಆರ್ ಮಲ್ಟಿ ಟಾಸ್ಕಿಂಗ್. ಸೊ ಮಲ್ಟಿ ಟಾಸ್ಕಿಂಗ್ ಅಂತಿದ್ದಾಗ ವಿ ಮ್ಯಾನೇಜ್ ಹೌಸ್ ಆಲ್ಸೋ, ಬಟ್ ವೆನ್ ವಿ ಟೇಕ್ ಇನ್ ಅ ರೈಟ್ ಡೈರೆಕ್ಷನ್ ಆ್ಯಂಡ್ ವೆನ್ ವಿ ಹ್ಯಾವ್ ದ ವ್ಯಾಲ್ಯೂ ಸಿಸ್ಟಮ್ ವಿತ್ ಅಸ್. ವೆರಿ ವೆಲ್ ಸೆಡ್. ಹೆಣ್ಮಕ್ಳಿಗೆ ಕರಗತವಾಗ್ಲೂ ಕೂಡ ಬಂದಿರುತ್ತೆ, ಅದನ್ನು ಸಪೋರ್ಟಿವ್ ಸಿಸ್ಟಮ್ ಆಗಿ ಫ್ಯಾಮಿಲಿ ಕೂಡ ನಿಂತ್ಕೊಂಡಾಗ ಇನ್ನೂ ಚೆನ್ನಾಗಿರುತ್ತೆ. ಅದು ಪ್ರೊಫೆಷ್ನಲ್ ಲೈಫ್ ಬೇಕಾದರೂ ಆಗಿರ್ಬೋದು, ಫ್ಯಾಮಿಲಿ ಲೈಫ್ ಬೇಕಾದ್ರೂ ಅಂದರೆ ಪರ್ಸ್ನಲ್ ಲೈಫ್ ಬೇಕಾದ್ರೂ ಆಗಿರ್ಬೋದು. ಬಟ್ ಒಂದಂತೂ ನಾನು ನೋಡಿದ್ದು ನನ್ನ ಒಂದು 8 years ಆಫ್ ಸರ್ವಿಸಲ್ಲಿ, ಇಫ್ ಯು ಆರ್ ಅ ಗುಡ್ ವರ್ಕರ್ ಆ್ಯಂಡ್ ಇಫ್ ಯು ಆರ್ ವೆರಿ ಜೆನ್ಯೂನ್, you get support from all the part. Exactly. May it be from politicians, may it be from your higher officials, may it be from your staff and subordinates, but you should be very true to what you say. ಒಂದೇ ಒಂದು ನಾನು ಅದೇ ಹೇಳ್ತಾ ಇದ್ದೀನಿ, ಮುಖವಾಡ ಹಾಕೊಂಡು ಬದುಕು ಮಾಡಬಾರ್ದು ಅಂತ. ಮನಸ್ಸಲ್ಲಿ ಏನಿದೆಯಲ್ಲ ಅದು ಅದೇ ವಾಕಿಂಗ್ ದ ಟಾಕ್. ವಾಕಿಂಗ್ ದ ಟಾಕ್ ಈಸ್ ಮಚ್ ರೆಸ್ಪೆಕ್ಟೆಡ್ ಇನ್ ಆರ್ ಡಿಪಾರ್ಟ್ಮೆಂಟ್. ನಾವೇನು ಹೇಳ್ತೀವಿ ಅದನ್ನು ನಾವು ಮಾಡಿದರೆ ತುಂಬ ರೆಸ್ಪೆಕ್ಟ್ ಇದೆ. ಅದನ್ನೇ ನಾನು ನನ್ನ ಸಬಾರ್ಡಿನೇಟ್ಸ್ಗೆ ಹೇಳೋದು, ಮತ್ತು ಅದನ್ನು ನಾನು ಮಾಡ್ತಾ ಇರೋದು. ಓಕೆ. ಈ ಟೈಮಲ್ಲಿ ಯಾರಿಗಾದರೂ ಥ್ಯಾಂಕ್ಸ್ ಹೇಳಬೇಕು ಅಥವಾ ಯಾವ್ದಾದ್ರು ಇನ್ಸಿಡೆಂಟ್ನ ನೆನೆಸ್ಕೊಂಡು ಅವರಿಗೆ ಈ ವಿಷಯ ತಲುಪಿಸ್ಬೇಕಿತ್ತು, ನಾನು ತಲುಪ್ಸೋಕ್ಕಾಗಿಲ್ಲ ಅನ್ನೋದೇನಾದ್ರು ಇದ್ದರೆ ನಮ್ಮ ಕಾರ್ಯಕ್ರಮದ ಮೂಲಕ ಹೇಳ್ಬೋದು. ನಾನು ನಮ್ಮ NCC ಟೀಚರ್ ಇದ್ದಾರೆ, ಭಾರತಿ ಉಣಕಲ್ ಅಂತ ಮೇಡಮ್, ನಾನು ತುಂಬ ಇಷ್ಟಪಡೋರು, ಪಿ ಯು ಅಂತ ಕರೆಯೋರು. ಇವತ್ತು ನಾನು ಏನಾದರೂ ಇವತ್ತು ಕಾಕಿ ಹಾಕ್ಕೊಂಡು ಇಲ್ಲಿ ಕುತ್ಕೊಂಡಿದ್ದೀನಿ ಅಂತಂದರೆ ಮೇಡಮ್ ನನಗೆ 8th ಸ್ಟ್ಯಾಂಡರ್ಡಲ್ಲಿ NCCಗೆ ಸೆಲೆಕ್ಟ್ ಮಾಡಿದ್ದೇ ಕಾರಣ ಅಂತ ನಾನಾದರೂ ಭಾವಿಸ್ತೀನಿ. ಸೊ ಭಾರತಿ ಉಣ್ಕಲ್ ಮೇಡಮ್ ಅವ್ರು ರಿಟೈರ್ ಆಗಿದ್ದಾರೆ ಈಗ. ಸೊ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ನಾನು ಬಯಸ್ತೀನಿ. ಮತ್ತು ನನಗೆ ತುಂಬ ಜನ ಗುರುಗಳಿದ್ದಾರೆ. ನಮ್ಮ ರೆವರೆಂಡ್ ಫಾದರ್ ನನ್ನ ಸೈಕಲ್ ಹಿಡ್ಕೊಂಡು ನನ್ನ ಒಳಗಡೆ ಕರ್ಕೊಂಡು ಹೋಗಿದ್ರಿಂದ ಹಿಡಿದು ಇವತ್ತು ನನ್ನ PhD ಅವ್ರಿಗೂ ರಾಜೇಂದ್ರ ನಾಯಕ್ ಸಾಹೇಬ್ರವ್ರಿಗೂ ಸರ್ ಅವ್ರಿಗೂ ಕೂಡ ಎಲ್ಲರ ಗುರುಗಳಿಗೂ ಕೂಡ ಇವತ್ತು ನಾನು ಏನಾದರೂ ಈ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀನಿ ಅಂತಂದರೆ ನನ್ನ ಗುರುಗಳೇ ಕಾರಣ. ಮತ್ತು ಫಸ್ಟ್ ಮನೆ ಒಂದು ಪಾಠಶಾಲೆ ಇಟ್ಟಲ್ಲಿ ದಟ್ಟಡಿ ಅಂತ. ನಮ್ಮ ತಾಯಿ ನನ್ನ ಪ್ರಥಮ ಗುರು, ತಂದೆ ನನ್ನ ಫಸ್ಟ್ ಇನ್ಸ್ಪೈರಿಂಗ್ ಪರ್ಸನ್, ಫಸ್ಟ್ ಇನ್ಸ್ಪಿರೇಷನ್ ತಂದೆ, ಫಸ್ಟ್ ಗುರು ತಾಯಿ. ತದನಂತರ ನಮ್ಮೆಲ್ಲ ಗುರುಗಳು, ಈ ಎಲ್ಲ ಗುರುಗಳಿಗೂ ನಾನು ನನ್ನ ಜೀವ ಇರುವವರೆಗೂ ಚಿರಋಣಿ ಆಗಿರ್ತೇನೆ. ಯಾಕಂದರೆ ಈ ಹಂತಕ್ಕೆ ನಾನು ಬರಬೇಕು ಅನ್ನೋ ಒಬ್ಬ ಟೀಚರ್, ನಾನು ಯಾವಾಗಲೂ ಅನ್ನೋರು ಟೀಚರ್ ಮಕ್ಕಳು ಏನೋ ಬೇರೆ ಆಗ್ತಾರಂತೆ, ಯಾಕಂದರೆ ಅವ್ರಿಗೆ ಟೈಮ್ ಇರೋದಿಲ್ಲ ಕಲ್ಸಕ್ಕೆ. ಬಟ್ ಟೀಚರ್ ಮಕ್ಕಳೇ ಕರೆಕ್ಟಾಗಿ ರೀತಿಯಾಗಿರೋದಂತ ನಾನೊಂದು ಉದಾಹರಣೆ. ಯಾಕಂದ್ರೆ ಮನೆಯಲ್ಲೂ ಅಷ್ಟೇ ಸ್ಟ್ರಿಕ್ಟ್ ಇದ್ದಾರೆ ನಮ್ಮಮ್ಮ. ಓದಬೇಕಂದ್ರೆ ಓದಲೇಬೇಕು, ಎಲ್ಲಿ ಸ್ವಿಮ್ಮಿಂಗ್ ಹೋಗ್ಬೇಕಂದ್ರೆ ಹೋಗಲೇಬೇಕು, ಕರಾಟೆಗೆ ಹೋಗ್ಬೇಕಂದ್ರೆ ಹೋಗಲೇಬೇಕು, ಸಂಗೀತಕ್ಕೆ ಹೋಗ್ಬೇಕಂದ್ರೆ ಹೋಗಲೇಬೇಕು. ಸೊ ಹಿಂಗಾಗಿ ಒಂದು ಟೀಚರ್ ಮಗಳಾಗಿ, ಒಂದು ಸಾಮಾನ್ಯ ಟೀಚರ್ ಮಗಳಾಗಿ, ಒಬ್ಬ ಸಾಮಾನ್ಯ ಪರಿವೀಕ್ಷಕ ತಾಂತ್ರಿಕರ ಮಗಳಾಗಿ ಇವತ್ತು ಸಾಣಿಕೊಪ್ಪ ಅನ್ನೋ ಹೆಸರು, ಪ್ರಿಯದರ್ಶಿನಿ ಅನ್ನೋ ಹೆಸರು, ಡಾಕ್ಟರ್ ಪ್ರಿಯದರ್ಶಿನಿ ಅನ್ನೋ ಹೆಸರು ಇವತ್ತು ನಮ್ಮ ಬೆಳಗಮ್ಮ, ನೀವು ಹೋಗಿ ಚಾಮರಾಜನಗರದಲ್ಲಿ ಹೋಗಿ, ಧಾರವಾಡದಲ್ಲಿ ಹೋಗಿ, ಅಷ್ಟೇ ನಮ್ಮ ಮಾರುತಳ್ಳಿಲಿ ಬನ್ನಿ. ಸೊ ಇದೆಲ್ಲ ಒಂದು ಹೆಸರು ತಂದು ಕೊಡ್ತಾ ಇದೆ ಅಂತಂದರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಮೈ ವ್ಯಾಲ್ಯೂಸ್ ದಟ್ ಐ ಆಮ್ ಬೀಂಗ್ ಫಾಲೋಯಿಂಗ್. ಮತ್ತು ನುಡಿದಂತೆ ನಡೆ, ಎಲ್ಲೋ ಶರಣರು ಹೇಳ್ತಾರೆ, ನುಡಿದಂತೆ ನಡೆ ಇದೇ ಜನ್ಮ ಕಡೆ. ಆಮೇಲೆ ಒಂದು ಸಲ ನಾವು ನುಡಿದಂತೆ ನಡೆಯಕ್ಕೆ ಸ್ಟಾರ್ಟ್ ಮಾಡಿದರೆ ಸುಳ್ಳು ಹೇಳೋ ಪ್ರಶ್ನೆನೇ ಬರೋದಿಲ್ಲ. ಯಾಕಂದರೆ ಒಂದು ಸುಳ್ಳು ಹೇಳಿದ್ರೆ ಅದನ್ನು ಮುಚ್ಚಕ್ಕೆ ಇನ್ನೊಂದು ಸುಳ್ಳು ಹೇಳಬೇಕು, ಅದನ್ನು ಮುಚ್ಚಕ್ಕೆ ಇನ್ನೊಂದು ಸುಳ್ಳು ಹೇಳಬೇಕು. ನೀವು ಸತ್ಯ ಹೇಳಿಬಿಟ್ರೆ ಸ್ವಲ್ಪ ಕಠೋರ, ಸ್ವಲ್ಪ ಹಾರ್ಶ್ ಆಗಿರುತ್ತೆ, ಬಟ್ ಪೀಪಲ್ ವಿಲ್ ಲವ್ ಯು ಫಾರ್ ದ್ಯಾಟ್. ನಿಜ, ಸತ್ಯಮೇವ ಜಯತೆ ಅಂತ ಹೇಳೋದು ಅದಕ್ಕೆ. ಎಸ್, ಒಳ್ಳೆ ಮಾತು ಹೇಳಿದ್ರೆ ಇದೇ ಸತ್ಯಮೇವ ಜಯತೆಯ ಈ ಸ್ಲೋಗನ್ ಮೂಲಕನೇ ನಾವು ಕಾರ್ಯಕ್ರಮವನ್ನು ಸದ್ಯಕ್ಕೆ ವೈಂಡ್ ಅಪ್ ಮಾಡ್ತೀವಿ. ಜೊತೆಗೆ ನಮ್ಮ ಪೊಲೀಸ್ ಟೈಮ್ಸ್ಗೆ ಇಷ್ಟೊಂದು ಸಮಯ ಬಿಡುವು ಮಾಡ್ಕೊಂಡು ಬಂದು ಈ ಕಾರ್ಯಕ್ರಮ ಕೊಟ್ಟಿದ್ದೀರಿ. ಜೊತೆಗೆ ಈ ಪೊಲೀಸ್ ಟೈಮ್ಸ್ ಡಿಜಿಟಲ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ?
ಪೊಲೀಸ್ ಟೈಮ್ಸ್ ಡಿಜಿಟಲಲ್ಲಿ ನಮ್ಮ ಹರೀಶ್ ಅವರಾಗಿರ್ಬೋದು ಮತ್ತು ಕೀರ್ತಿ ಅವರಾಗಿರ್ಬೋದು, ನೀವಾದರೂ ಆಗಿರ್ಬೋದು, ಮತ್ತು ಎಲ್ಲ ಬ್ಯಾಕಪ್ ಟೀಮ್ ಅವರಾಗಿರ್ಬೋದು, ಪಾಪ ಸುಮಾರು ಒಂದು 2-3 ತಿಂಗಳುಗಳಿಂದ ಅಂದರೆ ನಂದು ಸ್ವಲ್ಪ ಬ್ಯುಸಿ ಹೆಕ್ಟಿಕ್ ಶೆಡ್ಯೂಲ್ ಇತ್ತು. ತುಂಬ ಅವರು ಪ್ರೀತಿಯಿಂದ ನೀವು ಬರಲೇಬೇಕು ಮೇಡಮ್, ನಮಗೊಂದು 2 ಮಾತು ಮಾತಾಡಲೇಬೇಕು ಅಂದಾಗ ನಾನಾದರೂ ಕೂಡ ಈ ಮಾತು ಇನ್ಯಾರಿಗೂ ಇನ್ಸ್ಪಿರೇಷನ್. ಯಾಕಂದರೆ ನಮಗೆ ದಾರಿ ತೋರಿಸೋರು ಯಾರು ಇರಲಿಲ್ಲ. ನಾನು ನನ್ನ ಸ್ವಂತ ದಾರಿನ ತೆಗೆದು ಈ ಲೆವೆಲಿಗೆ ಬರೋಕ್ಕೆ 10 ವರ್ಷ ಆಯಿತು. ಯಾಕೆಂದರೆ ನೀವು ಇದ್ರಿ ನನ್ನ ಜರ್ನಿಯಲ್ಲಿ, ನಿಮಗೂ ಗೊತ್ತಿದೆ. ಸೊ ನನ್ನ ದಾರಿಯನ್ನು ನಾನು ಹುಡ್ಕೊಂಡೆ. ನನ್ನ ದಾರಿ ಎಲ್ಲೋ ಒಂದು 10 ಜನ ಹೆಣ್ಮಕ್ಳು, ಎಲ್ಲೋ ಒಂದು ಓದೋ ನಮ್ಮ ಒಳ್ಳೆಯ ಯುವಕರಿಗೆ ಆ ಒಂದು ದಾರಿ ದೀಪ ಆದರೆ ನನ್ನ ಜೀವನ ಸಾರ್ಥಕ ಆಯಿತು ಅಂತಕೊಂಡು ನಾನಾದರೂ ಕೂಡ ಭಾವಿಸ್ತೇನೆ. ಯಾಕೆಂದರೆ ನಮಗೆ ದಾರಿ ಗೊತ್ತಿರಲಿಲ್ಲ. ನನ್ನ ಒಂದು ಲೈಫ್ ಸ್ಟೋರಿಯಿಂದ ಒಂದು 10 ಜನ ಇಫ್ ದೆ ಗೆಟ್ ಇನ್ಸ್ಪೈರ್ಡ್, ಇಲ್ಲ ನಾವು ಈ ಥರ ಆಗಬೇಕು. ಯಾಕಂದರೆ ಈ ಯೂನಿಫಾರ್ಮಲ್ಲಿ ನಾನು ಹೇಳೋದಷ್ಟೇ, ನಕ್ಷತ್ರ ಯಾವಾಗ ಬೆಲೆ ಬರುತ್ತೆ ಗೊತ್ತಾ? ಭುಜದ ಮೇಲೆ ಇದ್ದಾಗ ಮಾತ್ರ. ಮುಡಿಗೇರಿಸ್ಕೊಂಡಿದ್ದೀರಿ ನಕ್ಷತ್ರ. ಭುಜದ ಮೇಲೆ ಇದ್ದಾಗ ನಕ್ಷತ್ರಗಳಿಗೆ ಬೆಲೆ. ಈ ಒಂದು ನಕ್ಷತ್ರನ ನಮ್ಮ ಯೋಜನೆತನೂ ಪಡೀಲಿ, ಅವ್ರು ಏನು ಅಂದ್ಕೊಂಡಿದ್ರೆ ಅದಾಗಲಿ. ಆಮೇಲೆ ಆಗುವಂಥ ನಿಟ್ಟಲ್ಲಿ ನೀವು ಪ್ಲ್ಯಾನ್, ಪ್ರಿಪ್ರೇಷನ್, ಎಕ್ಸಿಕ್ಯೂಷನ್, ಸೆಲ್ಫ್ ಬಿಲೀಫ್ ಇದಿದ್ದರೆ ಏನು ಮಾಡಿದ್ರೂ ನೀವು ಯಶಸ್ವಿ ಆಗ್ತೀರಿ ಅಂತ ನಾನು ಹೇಳ್ತೀನಿ. ಮತ್ತು ಪೊಲೀಸ್ ಟೈಮ್ಸ್ ಇತ್ತೀಚೆಗೆ ಅಂದರೆ ಆಲ್ಮೋಸ್ಟ್ ನಾನು ಒಂದು 7-8 ಮಂತ್ಸಿಂದ ಅವ್ರದ್ದು ಮ್ಯಾಗ್ಝಿನ್ ಕೂಡ ಬರ್ತಾಯಿದೆ, ಮ್ಯಾಗ್ಝಿನ್ ಕೂಡ ನೋಡ್ತಾ ಇದ್ದೀನಿ. ತುಂಬ ಅವ್ರದ್ದೊಂದು ಕಾಳಜಿ ಏನಂತಂದರೆ ಪೊಲೀಸರು ಯಾವ ಥರ ಕಷ್ಟಪಡ್ತಾರೆ, ಪೊಲೀಸರದ್ದು ಒಂದು ಜೀವನ ಯಾವ ಥರ ಇರ್ತದೆ, ಅವರು ಬೆಳೆದು ಬಂದಂಥ ದಾರಿ ಯಾವ ಥರ ಇದೆ, ಅವರು ನಡೆಯುವಂಥ ದಾರಿ ಯಾವ ಥರ ಇದೆ, ಮುಂದೆ ಹೋಗುವಂಥದ್ದು ಹೇಗೆ, ಇದು ಸಮಾಜಕ್ಕೆ ತಿಳಿಸುವಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ. ಇದು ಒಂದು ಒಳ್ಳೆಯ ಕೆಲಸ ಇದು. ಯಾಕಂದರೆ ಎಷ್ಟೋ ನೋವುಗಳ ನಮ್ಮಲ್ಲಿ ಅದು ಒಳಗಡೆ ಇಳಿಸ್ಕೊಂಡ್ಬಿಟ್ಟಿರ್ತೀವಿ ನಾವು. ಈಗ ನೋಡಿ ಎಷ್ಟೊಂದು ವಿಚಾರಗಳನ್ನ ನಾನು ನಿಮಗೆ ಮಾತಾಡಿದೆ. ಐ ಆಮ್ ಫೀಲಿಂಗ್ ಸೋ ರಿಲ್ಯಾಕ್ಸ್ಡ್ ಆ್ಯಂಡ್ ಐ ವೆಂಟ್ ಬ್ಯಾಕ್ ಟು ದಸ್ ಮೆಮೊರೀಸ್. 5-6 ವರ್ಷದ ಮೆಮೊರೀಸ್ ಇದೆಯಲ್ಲ, ಯು ರಿಫ್ರೆಶ್ಡ್ ಮೈ ಮೆಮೊರೀಸ್. ಸೊ ಅಂಥ ಒಂದು ಕೆಲಸ ಮಾಡ್ತಾರೆ, ರಿಫ್ರೆಶಿಂಗ್ ದ ಮೆಮೊರೀಸ್ ಆಫ್ ಆಲ್ ದ ಪೊಲೀಸ್ ಆಫೀಸರ್ಸ್. ಸೊ ಇಟ್ ಸೆಲ್ಫ್ ಇಸ್ ಅ ವೆರಿ ಬಿಗ್ ಥಿಂಗ್. ಇದೊಂಥರ ಹೆಂಗಂದ್ರೆ ನೀವು ಆಟೋಗ್ರಾಫ್ 10th ಬರೀತಿದ್ವಿ ನೋಡಿ, ಈಗ ತೆಗೆದು ನೋಡಿದರೆ ಹೀಗೆಲ್ಲ ನಾವು ಇದ್ದು ಅಂತ ಅನಿಸುತ್ತೆ. ಕರೆಕ್ಟ್. ಸೊ ಇದನ್ನು ನೆಕ್ಸ್ಟ್ ಒಂದು 10 ವರ್ಷ ಆದಮೇಲೆ ನಾನು ಕೇಳಿದರೆ ಓ ಇದೆಲ್ಲ ಇತ್ತಾ ಅಂತ ಅನಿಸುತ್ತೆ. ಸೊ ಅದೊಂಥರ ಒಂದು ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಇವ್ರಿಗೆ ಒಳ್ಳೆಯದಾಗಲಿ, ಇನ್ನೂ ಎತ್ತರಕ್ಕೆ ಬೆಳೀಲಿ. ಒಂದು ಪೊಲೀಸ್ ಟೈಮ್ಸ್ ಅನ್ನುವಂಥದ್ದು ಒಂದು ಬ್ರ್ಯಾಂಡ್ ಆಗಲಿ ಅಂತ ನಾನು ಅವ್ರಿಗೆ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬಿಡುವಿನ ಸಮಯವನ್ನು ಕೊಟ್ಟು, ಇಷ್ಟೊಂದು ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನಮಗಾಗಿ ಸಮಯ ಕೊಟ್ಟು, ಜೊತೆಗೆ ನಮ್ಮ ವೀಕ್ಷಕರಿಗೆ, ಇನ್ನೂ ಎಷ್ಟೋ ಜನ ಎಕ್ಸಾಮ್ ಬರೆದು ಪಾಸ್ ಆಗಬೇಕು ಅನ್ನೋರಿಗೆ ಒಂದಷ್ಟು ಇನ್ಸ್ಪಿರೇಷನ್ ನುಡಿಗಳನ್ನು ಕೂಡ ಆಡಿದ್ದೀರಿ ಈ ಕಾರ್ಯಕ್ರಮದ ಮೂಲಕ. ನಿಮಗೆ ಮತ್ತಷ್ಟು ಯಶಸ್ಸು ಸಿಗಲಿ. ಡಾಕ್ಟರ್ ಪ್ರಿಯದರ್ಶಿನಿ ಸಾನೆಕೊಪ್ಪಯಿಂದ ಮತ್ತೊಂದು ಎತ್ತರಕ್ಕೆ ಹೋಗಲಿ, ಹೈಯರ್ ಪೊಸಿಷನ್ಗೆ ಹೋಗಲಿ ಅಂತ ನಾವೆಲ್ಲರೂ ಕೂಡ ಆಶಿಸ್ತೀವಿ. ಯಾಕಂತಂದರೆ ನಿಮ್ಮಂಥ ದಿಟ್ಟ ಹೆಣ್ಣು ಮಕ್ಕಳ ಅವಶ್ಯಕತೆ ಡಿಪಾರ್ಟ್ಮೆಂಟಿಗೆ ಖಂಡಿತವಾಗ್ಲೂ ಕೂಡ ಅದನ್ನ ನೀವು ಫುಲ್ಫಿಲ್ ಮಾಡ್ತಾ ಇದ್ದೀರಿ. ಆಲ್ ದಿ ವೆರಿ ಬೆಸ್ಟ್ ನಮ್ಮ ಕಡೆಯಿಂದಲೂ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನಮಸ್ಕಾರ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇವತ್ತು ನಮ್ಮ ಜೊತೆಗೆ ಮಾರತಳ್ಳಿ ACP ಆದಂತಹ ಡಾಕ್ಟರ್ ಪ್ರಿಯದರ್ಶಿನಿ ಸಾನೆಕೊಪ್ಪ ಅವರು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಅವರ ಇಡೀ ಜೀವನದ ಒಂದಷ್ಟು ಸಂಗತಿಗಳನ್ನು ನಮಗೆ ಮೆಲುಕು ಹಾಕಿದ್ದಾರೆ. ಈ ಒಂದಷ್ಟು ಮಾಹಿತಿ ಎಷ್ಟೋ ಜನ ಯುವಕರಿಗೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇರಬೇಕು ಅನ್ನೋ ಆಸೆ, ಕನಸು ಹೊತ್ತವರಿಗೆ ದಾರಿದೀಪ ಆಗೋದ್ರಲ್ಲಿ ಖಂಡಿತ 2 ಮಾತಿಲ್ಲ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.